ಆತ್ಮೀಯ ಸಹೋದರ ಮತ್ತು ಸಹೋದರರೇ, ನಿಮ್ಮೆಲ್ಲರಿಗೂ ತಂದೆಯ ದೇವರ ನಾಮದಲ್ಲಿ ವಂದನೆ. ಕ್ರಿಸ್ತೇಸು ಸ್ವಾಮಿಯ ಮುಖಾಂತರ ತಂದೆಯ ದೇವರ ಒಂದು ಮಹಾಕೃಪೆ, ಒಂದು ಕರುಣೆಯಿಂದ ನಮ್ಮನ್ನು ಈ ಒಂದು ಲೋಕದಲ್ಲಿ ಈ ಒಂದು ಸುರಕ್ಷಿತವಾದಂತಹ ಸ್ಥಳದಲ್ಲಿ ನಮ್ಮನ್ನ ನೆಲೆಯೂರಿಸಿ ಸಂಜೆ ವೇಳೆಯಲ್ಲಿ ವಾಕ್ಯ ಕೇಳುವಂತಹ ಸುಮಧುರವಾದಂತಹ ಅವಕಾಶ ಕೊಟ್ಟಿದ್ದಕ್ಕಾಗಿ ತಂದೆಯ ದೇವರಿಗೆ ಯೇಸು ಕ್ರಿಸ್ತರಿಗೆ ಮಹಿಮೆ ಉಂಟಾಗಲಿ. ಪ್ರಿಯ ಸಹೋದರ ಮತ್ತು ಸಹೋದರರೇ, ಈ ಒಂದು ಲೋಕದಲ್ಲಿ ಎಲ್ಲಾ ಕಡೆ ಯುದ್ಧದ ಭೀತಿಯಲ್ಲಿದ್ರೂ ಕೂಡ ನಮ್ಮ ರಕ್ಷಣೆ ನಾವು ಸಾಧಿಸ್ಕೊಳ್ಳೋದಕ್ಕೆ ಬೇಕಾದಂತ ಒಂದು ಪಾಠ, ಒಂದು ಮಾರ್ಗಸೂಚನೆಯನ್ನ ನಮ್ಗೆ ಅನುದಿನವೂ ತಂದೆ ದೇವರು ಯೇಸು ಕ್ರಿಸ್ತರ ಮುಖಾಂತರ ನಮ್ಗೆ ವಾಕ್ಯದಲ್ಲಿ ತಿಳಿಸ್ತಾ ಇದ್ದಾರೆ. ದೇವರಿಗೆ ಮಹಿಮೆ ಉಂಟಾಗ್ಲಿ. ಈ ದಿನವೂ ಕೂಡ ನಾವು ವಿಶೇಷವಾಗಿ ಒಂದು ಪ್ರಾರ್ಥನೆ ಪೂರ್ವಕವಾಗಿ ಈ ಒಂದು ಕೂಟ ನಾವು ಆರಂಭ ಮಾಡಿ ಲೈಫ್ ಆಫ್ ಕ್ರೈಸ್ಟ್ ಭಾಗ ನಾವು ಆರಂಭಿಸುವಂತವರಾಗಿರೋಣ. ನಮ್ಮನ್ನು ಪ್ರಾರ್ಥನೆ ನಡೆಸಬೇಕಾಗಿ ಸೋದರಾದಂತ ಆನಂದ್ ಬ್ರದರ್ನ ಕೇಳ್ಕೊಳ್ತೀನಿ. ಆನಂದ್ ಬ್ರದರ್, ಒಂದು ಪ್ರೇಯರ್ ಮಾಡೋದಕ್ಕಾಗುತ್ತಾ? ಓಕೆ, ದೇವಿ ಸಿಸ್ಟರ್, ಒಂದು ಓಪನಿಂಗ್ ಪ್ರೇಯರ್ ಮಾಡ್ತೀರಾ? ಮಾಡ್ತೀನಿ ಬ್ರದರ್. ಓಕೆ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪರಿಶುದ್ಧನಾದ ಪರಲೋಕದಲ್ಲಿ ತಂದೆಯ ದೇವರೇ, ಅಪ್ಪ, ಈ ರಾತ್ರಿಯ ವೇಳೆಯಲ್ಲಿ ಒಂದು ಪ್ರಾರ್ಥನೆ ಮಾಡುವಂತೆ, ನಿಮ್ಮನ್ನು ಮಹಿಮೆಪಡಿಸುವಂತೆ, ತಂದೆಯ ದೇವರೇ, ನಿಮ್ಮನ್ನು ನೆನೆಸಿಕೊಳ್ಳುವಂತೆ ಒಂದು ಸಮಯವನ್ನು, ಒಂದು ಕೃಪೆಯನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ವಂದನೆಯನ್ನು ಸಲ್ಲಿಸ್ತೀವಿ ತಂದೆಯ ದೇವರೇ. ಅಪ್ಪ, ಈ ಒಂದು ರಾತ್ರಿಯ ವೇಳೆಯಲ್ಲಿ ಅಪ್ಪ ನಮಗೋಸ್ಕರ ನೀವು ವಾಕ್ಯವನ್ನು ಕೊಡುವಂಥ ಒಂದು ಕೃಪೆಯನ್ನು ತೋರಿಸಿದ್ದೀರಪ್ಪ. ಇನ್ನೂ ಹೆಚ್ಚಾಗಿ ದೇವ ನಿಮ್ಮ ಸತ್ಯವನ್ನು ತಿಳಿಸಿಕೊಡ್ರಿ, ಮತ್ತು ಸತ್ಯದಲ್ಲೂ ಸಹ ಬೆಳೆಯುವಂತೆ ನಮಗೆ ಸಹಾಯವನ್ನು ಮಾಡಿರಿ ಅಪ್ಪ. ಬ್ರದರ್ ಮುಖಾಂತರ ಇನ್ನೂ ಅನೇಕ ಒಂದು ಸತ್ಯದ ರೀತಿಯಲ್ಲಿ ದೇವ ನಮ್ಮನ್ನು ನಡೆಸಬೇಕಾಗಿ ಪ್ರಾರ್ಥಿಸ್ತಾ ಇದ್ದೀನಿ ತಂದೆಯ ದೇವರೇ. ಅಪ್ಪ, ಈ ರಾತ್ರಿಯ ವೇಳೆಯಲ್ಲಿ ಒಂದು ಚಿಕ್ಕ ಪ್ರಾರ್ಥನೆ ಮಾಡುವಂತ ಕೊಟ್ಟಂತ ಕೃಪೆಗಾಗಿ ನಿಮ್ಮ ಕೃತಜ್ಞತೆಯನ್ನು ವಂದನೆಯನ್ನು ಸಲ್ಲಿಸ್ತೀನಿ ಅಪ್ಪ. ಎಲ್ಲ ಥರ ಸ್ತುತಿಗೆ ನಮ್ಮ ಮಹಿಮೆ ಒಬ್ಬರಿಗೆ ಸಲ್ಲಿಸ್ತಾ ಯೇಸುವಿನ ಹೆಸರಲ್ಲಿ ಪ್ರಾರ್ಥನೆ ತಂದೆ, ಆಮೇನ್. ಥ್ಯಾಂಕ್ ಯು ಬ್ರದರ್. ಆತ್ಮೀಯ ಸಹೋದರ ಮತ್ತು ಸಹೋದರರೇ, ಎಲ್ಲರಿಗೂ ಕ್ರಿಸ್ತೇಸು ಸ್ವಾಮಿ ಮುಖಾಂತರ ವಂದನೆಗಳು. ತಂದೆ ದೇವರಿಗೆ ಮಹಿಮೆ ಉಂಟಾಗಲಿ. ಈ ದಿನ ಲೈಫ್ ಆಫ್ ಕ್ರೈಸ್ಟ್ ಭಾಗ 2, ಪೇಜ್ ನಂಬರ್ 166. ನಾವು ಕಳೆದ ವಾರ ನಮ್ಮ ಯೇಸು ಕ್ರಿಸ್ತರು ಆ ಒಂದು ರೊಟ್ಟಿಯ ಒಂದು ಮಹತ್ವನ ತಿಳಿಸಿರುವಂತ ಒಂದು ಸಂಗತಿ ಬಗ್ಗೆ ನಾವು ನೋಡ್ತಾ ಬರ್ತಾ ಇದೀವಿ. ಜೀವ ಕೊಡುವ ರೊಟ್ಟಿ ನಾನೇ ಅನ್ನೋ ಒಂದು ಪಾಠನ ನಾವು ನೋಡ್ತಿದ್ವಿ ಪ್ರಿಯರೇ. ಇದು ಬಂದು ರೀಪ್ರಿಂಟ್ 2651 ಬರ್ದಿರುವಂತ ಒಂದು ಪಾಠ. ಈ ಒಂದು ರೊಟ್ಟಿ ತಿನ್ನುವಂತ ಪ್ರತಿಯೊಬ್ಬ ಮನುಷ್ಯನಲ್ಲೂ ಆಗ್ಬೇಕಾಗಿರುವಂತ ಒಂದು ಬದಲಾವಣೆ, ಅದನ್ನ ನಿರೀಕ್ಷಿಸಿರುವಂತ ಒಂದು ಉಲ್ಲೇಖನ ನಾವು ಕಳೆದ ವಾರ ನಾವು ನೋಡಿದ್ವಿ. ಯೇಸು ಕ್ರಿಸ್ತರು ಉದ್ದೇಶ ಪಟ್ಟಿರುವಂತದ್ದು ಯಾವುದರ ಮೇಲೆ ಅಂದ್ರೆ, ಒಂದು ನಂಬಿಕೆ ವಿಚಾರದಲ್ಲಿ. ಕ್ರಿಸ್ತನ ಒಂದು ದೈವಿಕವಾದಂತ ಒಂದು ಸ್ವರೂಪಕ್ಕೆ ನಾವು ಬರ್ಬೇಕು ಅಂದ್ರೆ ನಮಗೆ ನಿರೀಕ್ಷಿಕೆಯು ಮೀರಿದ ಒಂದು ನಂಬಿಕೆ ಮತ್ತೆ ವಿಶ್ವಾಸ, ಆ ಒಂದು ವಿಮೋಚನೆಗೆ ನಾವೆಲ್ಲರೂ ಕೂಡ ಕೊಟ್ಟಂತಹ ಒಂದು ಬಲಿ ಇದೆಯಲ್ಲ, ವಿಮೋಚನಾ ಬಲಿ, ಅದರ ಮೇಲೆ ಇಟ್ಟಂತ ಒಂದು ನಂಬಿಕೆ ಮುಖಾಂತರ ನಾವು ಒಂದು ಮೇಜಿಗೆ ನಾವು ಪಾಲ್ದಾರಬೇಕು ಅನ್ನೋ ಒಂದು ಪಾಠನ ಕಳೆದ ವಾರ ಮಾಡಿದ್ವಿ. ಈ ಒಂದು ವಾರ ನಾವು ಪೇಜ್ ನಂಬರ್ 166 ರೈಟ್ ಸೈಡ್ ಸೆಕೆಂಡ್ ಪ್ಯಾರಾ ನಾವು ನೋಡುವಂತರಾಗಿದ್ದೀವಿ. ತಂದೆಯು ತನಗೆ ಕೊಟ್ಟಿರುವವರೆಲ್ಲರೂ ರಕ್ಷಣೆ ಹೊಂದಬೇಕೆಂಬುದು ಆತನ ಚಿತ್ತವಾಗಿದೆ. ಅವರು ಎಬ್ಬಿಸಲ್ಪಡುವರು. ಈ ಗುಂಪಿನಲ್ಲಿರುವವರಲ್ಲಿ ಒಬ್ಬನಾದರೂ ಕಳಕೊಳ್ಳಬಾರದು ಎಂದು ನಮ್ಮ ಕರ್ತನು ಪ್ರಕಟ ಮಾಡಿ ಹೇಳಿದ್ದನು. ಹಾಗಾದರೆ ಹೀಗೆ ನಿಶ್ಚಯವಾಗಿಯೂ ರಕ್ಷಣೆ ಹೊಂದಲಿರುವ ಇವರು ಯಾರು? ನಾವು ಉತ್ತರಿಸುವುದೇನೆಂದರೆ, ಅಪೊಸ್ತಲನಾದ ಪೌಲನು ಒಂದು ವರ್ಗವನ್ನು ತಂದೆಯು ಪೂರ್ವದಲ್ಲಿ ನೇಮಿಸಿ ಅವರನ್ನು ಆದುಕೊಂಡಿರುವನೆಂದು ಈ ವಿಷಯವಾಗಿ ಕೆಲವು ಮಾತುಗಳ ವಿವರಣೆಯನ್ನು ನಮಗೆ ಸೇರಿಸಿ ಹೇಳಿದ್ದಾನೆ. ಅವರು ಕರ್ತನಾದ ಯೇಸುವನ್ನು ಈಗ ನಂಬಿಕೆಯ ಮೂಲಕ ಸ್ವೀಕರಿಸುವಂತವರು ಮತ್ತು ಈ ಸುವಾರ್ತೆಗದಲ್ಲಿ ನೀಡಿದ ಉನ್ನತ ಸ್ಥಾನಕ್ಕಿರುವ ಕರೆಯನ್ನು ಕೇಳಿದವರಾಗಿ ಅವರು ಎಷ್ಟು ಪ್ರಭಾವಿತರಾಗಿರುವರೆಂದರೆ ಅದಕ್ಕಾಗಿ ಅವರು ಅಭ್ಯಂತರ ಮಾಡುವ ಎಲ್ಲಾ ಭಾರವನ್ನು ತೆಗೆದಿಟ್ಟು ಸುವಾರ್ತೆಯಲ್ಲಿ ತಮ್ಮ ಮುಂದಿಟ್ಟಿರುವ ಓಟವನ್ನು ತಾಳ್ಮೆಯಿಂದ ಓಡುವರು
ಮತ್ತು ಹೀಗೆ ಓಡುತ್ತಾ ಅವರು ದೇವರ ಏರ್ಪಾಡಿನ ಮತ್ತು ಮಾರ್ಗದರ್ಶನದ ಮೇರೆಗೆ ತಮ್ಮ ಗುಣನಡತೆಗಳಲ್ಲಿ ದೇವರ ಪ್ರಿಯ ಕುಮಾರನ ಪ್ರತಿರೂಪಿಗಳಾಗಲು ಗುಂಪುಗೊಂಡು ಆಕಾರ ಪಡೆಯುತ್ತಿರುವರು. ರೋಮ 8ನೇ ಅಧ್ಯಾಯ 29ನೇ ವಚನ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಸಿಸ್ಟರ್, ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಈ ಒಂದು ಕಾರ್ಯದಲ್ಲಿ ನಾವು ನೋಡ್ಬೇಕಾದ್ರೆ ತಂದೆಯ ದೇವರು ಮತ್ತೆ ಯೇಸು ಕ್ರಿಸ್ತರ ಒಂದು ಸಂಭಾಷಣೆಯನ್ನ ನಾವು ನಿರೀಕ್ಷಿಸುವಂತವ್ರಾಗ್ಬೋದು. ನೋಡಿ, ತಂದೆಯ ದೇವರು ಯೇಸು ಕ್ರಿಸ್ತರಿಗೆ ಕೊಟ್ಟಂತ ಒಂದು ಜವಾಬ್ದಾರಿ, ಯೇಸು ಕ್ರಿಸ್ತರು ಇಡೀ ಲೋಕಕ್ಕೆ ರಕ್ಷಣೆ ಕೊಡುವಂತ ಒಂದು ಚಿತ್ತನ ಅವರು ನೆರವೇರಿಸೋದಕ್ಕೋಸ್ಕರ ಎಲ್ಲಾ ಜನರಲ್ಲೂ ಕೂಡ ಆ ಒಂದು ಮನೋಭಾವನ ಅರ್ಥಕೊಂಡಿದ್ದಾರಂತೆ ಪ್ರಿಯರೇ. ಹಾಗಿರ್ಬೇಕಾದ್ರೆ ರಕ್ಷಣೆ ಬಗ್ಗೆ ಎಲ್ರೂ ಕೂಡ ಅಲಕ್ಷಣೆ ಹೊಂದಿದ್ದಾರೆ ಈ ಒಂದು ಲೋಕದಲ್ಲಿ. ಆದ್ರೆ ರಕ್ಷಣೆಯ ಒಂದು ಮಹತ್ವನ ತಿಳ್ಕೊಬೇಕಾಗಿರುವಂತವ್ರು ನಾವು. ಅಪೊಸ್ತಲನಾದ ಪೌಲನು ಕೂಡ ಒಂದು ಮಾರ್ಗದಲ್ಲಿ ಹೇಳ್ತಾನೆ ಪ್ರಿಯರೇ. ಯಾವ ತರ ಅವರು ಕೂಡ ಈ ಒಂದು ಯೇಸು ಕ್ರಿಸ್ತನ ಒಂದು ಮಾತಿಗೆ ಅವರು ಒಳಗೊಂಡು ಅವರು ಸುವಾರ್ತೆ ಯುಗದಲ್ಲಿ ಮಾಡಿದಂತ ಉನ್ನತವಾದಂತ ಕಾರ್ಯಗಳಿಗೆ ಅವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ಅಷ್ಟು ಆಸಕ್ತಿನ ತೋರಿಸಿದ್ದಾರೆ. ಅದರ ಪ್ರಕಾರವೇ ನಮ್ಮಲ್ಲೂ ಕೂಡ ಈ ಒಂದು ಅಂತ್ಯ ಕಾಲದಲ್ಲೂ ಸುವಾರ್ತೆ ಕಾಲದ ಒಂದು ಅಂತ್ಯದಲ್ಲಿ ಇರ್ಬೇಕಾದ್ರೆ ನಾವು ದೇವರ ಪ್ರೀತಿಯ ಕುಮಾರನ ಸ್ವರೂಪಕ್ಕೆ ಬರೋದಕ್ಕೆ ನಾವು ಪ್ರೇರೇಪಿಸ್ಬೇಕು ಪ್ರಿಯರೇ. ನೋಡಿ, ಯೇಸು ಕ್ರಿಸ್ತರ ಕಾಲದಲ್ಲೂ ಕೂಡ ಅಪೊಸ್ತಲಸ್ ಎಲ್ರು ಪ್ರಯತ್ನ ಪಟ್ರು, ನಾನು ಕೂಡ ಯೇಸು ಕ್ರಿಸ್ತನ ಹಾಗೆ ಆಗ್ಬೇಕು, ಕ್ರಿಸ್ತನ ಗುಣನ ಹೊಂದ್ಕೋಬೇಕು ಅಂದ್ಬಿಟ್ಟು. ಈಗ ನಾವು ಕೂಡ ಕ್ರಿಸ್ತನ ಒಂದು ಗುಣನ ಹೊಂದ್ಕೋಬೇಕು ಅಂತ ನಾವು ಪ್ರಯಾಸ ಪಟ್ಟು ನಮ್ಮಲ್ಲೂ ಕೂಡ ಆ ಒಂದು ಮನೋವೇದನೆನ ಇರಿಸಿರ್ಬೇಕು. ಆ ರೀತಿ ಇದ್ರೇನೆ ನಾವು ರಕ್ಷಣೆ ಹೊಂದೋದಕ್ಕೆ ಸಾಧ್ಯ. ನೋಡಿ, ಒಂದು ವಾಕ್ಯ ಓದ್ಬಿಡೋಣ. ರೋಮ 8ನೇ 29ನೇ ವಚನ. ಓದು ಶಾಂತಮ್ಮ ಸಿಸ್ಟರ್. ರೋಮ 8:29. ಯಾಕಂದರೆ ದೇವರು ತನ್ನ ಮಗನಿಗೆ ಅನೇಕ ಮಂದಿ ಸಹೋದರರಿದ್ದು ಅವರಲ್ಲಿ ಆತನೇ ಹಿರಿಯನಾಗಿರಬೇಕೆಂದು ಉದ್ದೇಶಿಸಿ ತಾನು ಯಾರನ್ನು ತನ್ನವರೆಂದು ಮೊದಲು ತಿಳುಕೊಂಡನೋ ಅವರನ್ನು ತನ್ನ ಮಗನ ಸಾರೂಪ್ಯವುಳ್ಳವರಾಗುವುದಕ್ಕೆ ಮೊದಲೇ ನೇಮಿಸಿದನು. ಈ ಒಂದು ವಾಕ್ಯನ ನಾವು ಸ್ಟಡಿ ಮಾಡ್ಬೇಕಾದ್ರೆ ನಮಗೆ ತಿಳಿಯಲ್ಪಡುವಂತ ಒಂದು ವಿಚಾರ ಏನಂದ್ರೆ, ಈಗ ಯೇಸು ಕ್ರಿಸ್ತರು ತಲೆ ಆಗಿದ್ದಾರೆ, ಅವರು ನಮ್ಗೆಲ್ರಿಗೂ ಹಿರಿಯ ಸಹೋದರಾಗಿದ್ದಾರೆ, ಅಣ್ಣನ ಒಂದು ಸ್ಥಾನದಲ್ಲಿದ್ದಾರೆ. ಅದೇ ಪ್ರಕಾರ ನಾವು ಕೂಡ ಆ ಒಂದು ಸ್ಥಾನಕ್ಕೆ ಹೋಗ್ಬೇಕು ಅಂತಂದ್ರೆ ಅದೇ ಯೋಗ್ಯನ ಆದಂತ ರೀತಿಲಿ ಇರ್ಬೇಕು. ಆದ್ರೆ ಅವರೆಲ್ಲ ಯಾರು ಆರಿಸಿರ್ಬೇಕು ಅಂದ್ರೆ ತಂದೆ ದೇವರೇ ಆರಿಸಿರ್ಬೇಕು ಪ್ರಿಯ ಸಹೋದರ ಮತ್ತು ಸಹೋದರರೇ. ಇಷ್ಟೆಲ್ಲ ಗುಣಗಳನ್ನು ನಾವು ಹೊಂದ್ಕೊಂಡು ನಮ್ಮ ರಕ್ಷಣೆ ನಾವು ಸಾಧಿಸ್ಕೊಳ್ಳೋದಕ್ಕೆ ಪ್ರಯತ್ನನ ಪಡ್ಬೇಕು. ನೆಕ್ಸ್ಟ್ ಪ್ಯಾರ ರೀಡ್ ಮಾಡೋಣ. ನೆಕ್ಸ್ಟ್ ಪ್ಯಾರ ಅನು ಸಿಸ್ಟರ್ ರೀಡ್ ಮಾಡ್ತೀರಾ? ಪರಲೋಕದ ತಂದೆಯು ತಾನು ಮುಂದಾಗಿ ನೇಮಿಸಿರುವ ಈ ವರ್ಗದವರ ಸಂಖ್ಯೆಯನ್ನು ಮತ್ತು ಅದಕ್ಕಿರುವ ಷರತ್ತುಗಳನ್ನು ಗೊತ್ತು ಮಾಡಿರುವನು. ಈ ಸಂದೇಶವನ್ನು ಕಳುಹಿಸಿಕೊಡುವುದರಲ್ಲಿ ಆತನಿಗೆ ಮಾಡಬೇಕಾಗಿರುವುದು ಇದ್ದಾಗ್ಯೂ ಶುಭ ವಾರ್ತೆಯನ್ನು ಕೇಳುವವರೆಲ್ಲರ ವಿಷಯವಾಗಿ ಹೆಚ್ಚಿಗೆ ಮಾಡುವಂಥದ್ದು ಏನಿರುವುದಿಲ್ಲ. ಕ್ರಿಸ್ತನಲ್ಲಿರುವ ತನ್ನ ಕೃಪೆಯ ಸಂಬಂಧವಾದ ಸಂದೇಶದ ಮೂಲಕ ಎಳೆಯಲ್ಪಟ್ಟವರೆಲ್ಲರ ಅಥವಾ ಆದರೂ ಎಳೆಯಲ್ಪಡುವ ವಿಷಯದಲ್ಲಿ ಆತನು ಮಾಡಬೇಕಾಗಿರುವಂಥವುಗಳು ಇದ್ದು ಈಗಿನ ಕಾಲದಲ್ಲಿ ಕೇವಲ ಒಂದು ನಿರ್ದಿಷ್ಟವಾದ ಗುಂಪನ್ನು ಎಳೆದುಕೊಳ್ಳುತ್ತಿರುವನು. ವಿಷಯವಾಗಿ ಹೆಚ್ಚಿಗೆ ಮಾಡುವುದು ಏನೂ ಇರುವುದಿಲ್ಲ. ಯೇಸುವನ್ನು ಅಂಗೀಕರಿಸುವವರೆಲ್ಲರಿಗೆ ನೀಡಲಾದ ಕರೆಯ ಮತ್ತು ಅವರನ್ನು ಆತನ ಹೆಜ್ಜೆಯ ಜಾಡನ್ನು ಹಿಡಿದು ತಮ್ಮನ್ನು ತಾವು ಯಜ್ಞವಾಗಿ ಅರ್ಪಿಸಿಕೊಳ್ಳುವ ವಿಷಯದಲ್ಲಿ ಆತನು ಈ ಕರೆಯ ವಿಷಯದಲ್ಲಿ ಆಸಕ್ತನಾಗಿದ್ದು ಈ ಕರೆಯನ್ನು ಅಂಗೀಕರಿಸುವವರ ಜೀವಿತದ ಸಂಗತಿಗಳ ಮೇಲ್ವಿಚಾರಣೆ ಮಾಡುತ್ತಿದ್ದು ಅವರಿಗೆ ಸಂಭವಿಸುವುದೆಲ್ಲವನ್ನು ಅವರ ಒಳಿತಿಗಾಗಿ ಮಾರ್ಪಡಿಸುತ್ತಿರುವವನಾದರೂ ಹೆಚ್ಚಿಗೆ ಮಾಡುವುದೇನೂ ಇರುವುದಿಲ್ಲ. ಆದರೆ ಆತನು ವಿಶೇಷವಾಗಿ ಕ್ರಿಸ್ತನಿಗೆ ಮೊದಲಗಿತ್ತಿಯಾಗಿ ರೂಪುಗೊಳ್ಳುವವರ ಸಂಖ್ಯೆಯನ್ನು ಮತ್ತು ಆ ಗುಂಪಿನಲ್ಲಿರುವವರ ಗುಣ ನಡತೆಗಳ ವಿಷಯವಾಗಿ ಮೊದಲೇ ನಿಷ್ಕರ್ಷೆ ಮಾಡಿರುವನು. ಮತ್ತು ಈ ಸುವಾರ್ಥ ಯುಗದಲ್ಲಿ ಕ್ರಿಸ್ತನ ಅನುಭವ ಶಾಲೆಯಲ್ಲಿ ಸಂಪೂರ್ಣವಾದ ನಂಬಿಕೆ ಮತ್ತು ವಿಧೇಯತ್ವಗಳ ವಿಷಯವಾಗಿ ಪಾಠವನ್ನು ಕಲಿತವರಾಗಿ ಯೇಸುವಿನಲ್ಲಿ ಬಹು ಭವ್ಯವಾಗಿ ಪ್ರದರ್ಶಿತವಾದ ಗುಣ ಸ್ವಭಾವಗಳನ್ನು
ಮಾದರಿಯಾಗಿ ಅಭಿವೃದ್ಧಿಪಡಿಸಿಕೊಳ್ಳುವಂತಹವರು ಮಾತ್ರ ಕೇವಲ ಈ ಗುಂಪಿನಲ್ಲಿ ಸೇರಿ ಬರುವರು. ತಾನು ಅಂದರೆ ಯೇಸುವು ಕೇವಲ ನಮ್ಮ ವಿಮೋಚಕನಾಗಿರುವುದು ಮಾತ್ರವಲ್ಲದೆ ನಮಗೆ ಮಾದರಿಯಾಗಿಯೂ ಇರಬೇಕೆಂದು ತಂದೆಯಿಂದ ಕಳುಹಿಸಲ್ಪಟ್ಟನು ಎಂಬುದು. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ನೋಡಿ, ಪರಲೋಕ ತಂದೆ ಮುಂದೆನೆ ಈ ಒಂದು ಯುಗನ ಉಂಟು ಮಾಡೋದಕ್ಕಿಂತ ಮುಂಚಿತವಾಗ್ಲೇನೆ 1,44,000 ಸದಸ್ಯರುಗಳಾದಂತ ಒಂದು ಜನಾಂಗ ಚಿಕ್ಕ ಹಿಂಡಿರ್ಬೇಕು, ಇವ್ರಿಗೆ ಮುಖ್ಯಸ್ಥರಾಗಿ ಯೇಸು ಕ್ರಿಸ್ತರಿರ್ಬೇಕು ಅನ್ನೋ ಒಂದು ಆಲೋಚನೆ ಇದೆಯಂತೆ. ಪ್ರಿಯ ಸಹೋದರ ಮತ್ತು ಸಹೋದರ, ಇದೆಲ್ಲ ರ್ಯಾನ್ಸಮ್ ಆದ್ಮೇಲೆ ತಾನೇ ಬರೋದು ಅಂತ ನಾವೇನ ತಿಳ್ಕೊಂಡ್ರೆ ಇಲ್ಲ. ತಂದೆ ದೇವರ ಒಂದು ಉದ್ದೇಶ ಏನು ಅಂತಂದ್ರೆ ಮುಂದೆ ಏನಾಗುತ್ತೆ ಅನ್ನೋದನ್ನ ಅವ್ರು ಈಗ್ಲೇ ತಿಳ್ಕೊಳ್ಳುವಂತ ಒಂದು ಜ್ಞಾನ. ಸೊ ಅದಕ್ಕೇನೆ ತಂದೆ ದೇವರಿಗೆ ಆಲ್ ಮೈಟಿ ಗಾಡ್ ಅಂತ ಅನ್ಬಿಟ್ಟು ನಾವು ಕರೆಯಲ್ಪಡ್ತೀವಿ. ಪ್ರಿಯರೇ, ಸರ್ವಶಕ್ತರು ತಂದೆ ದೇವರು. ಹಿಂದೆ ನಡೆದಿರೋದು, ಮುಂದೆ ಆಗೋದು ಎಲ್ಲಾನು ಕೂಡ ಅರ್ತಿರುವಂತವ್ರು ಅವರೇ. ಹಾಗಿರ್ಬೇಕಂದ್ರೆ ಅವರಲ್ಲಿ ಇದನ್ನೆಲ್ಲಾನು ಕೂಡ ಕಂಟ್ರೋಲ್ ಮಾಡುವಂತ ಒಂದು ಶಕ್ತಿ ಸಾಮರ್ಥ್ಯ ಇದೆ ಪ್ರಿಯರೇ. ಹಾಗೇನೆ ಅವರು ನೀತಿಗೆ ಬಾಧ್ಯಸ್ಥರು. ನೀತಿ ವಿರುದ್ಧವಾಗಿ ಯಾವುದೇ ಒಂದು ಕ್ರಿಯಾತ್ಮಕವಾದಂತ ಚಟುವಟಿಕೆನ ಆಗ್ಲಿ, ಒಂದು ವಿಚಾರಣೆ ಆಗ್ಲಿ ಅವ್ರು ಮಾಡಕ್ ಹೋಗೋದಿಲ್ಲ. ಹಾಗಿರ್ಬೇಕಂದ್ರೆ ಯೇಸು ಕ್ರಿಸ್ತನಲ್ಲಿ ಅಂತ ಒಂದು ಗುಣಗಳನ್ನ ಇಟ್ಟು ಕ್ರಿಸ್ತನ್ನ ಸಿದ್ಧಪಡಿಸಿದ್ರು. ಈಗ ಯೇಸು ಕ್ರಿಸ್ತರು ಯಾರನ್ನ ಸಿದ್ಧಪಡಿಸ್ತಾ ಇದ್ದಾರೆ ಅಂತಂದ್ರೆ, ನನ್ನ ಹಾಗೆ ಇನ್ನು ಸಹೋದರಗಳು 1,44,000 ಸದಸ್ಯರುಗಳೆಲ್ಲರೂ ಕೂಡ ಅವರ ಹಾಗೇನೆ ಇರ್ಲಿ ಅನ್ನೋದನ್ನೇ ಯೇಸು ಕ್ರಿಸ್ತರು ಕೂಡ ಅಪೇಕ್ಷಿಸ್ತಾ ಇದ್ದಾರೆ ಪ್ರಿಯರ. ಇದು ಬರೀ ಇಡೀ ಈ ಒಂದು ಭೂಮಂಡಲನ ಒಂದು ಸರಿಕ್ರಮ ಮಾಡೋದಲ್ಲ, ಇನ್ನೂ ದೊಡ್ಡದಾಗಿ ಏನೋ ಒಂದು ಉದ್ದೇಶನ ತಂದೆ ದೇವರು ಮತ್ತೆ ಯೇಸು ಕ್ರಿಸ್ತರು ಇಟ್ಟಿದ್ದಾರೆ. ಪ್ರಿಯ ಸಹೋದರ ಮತ್ತು ಸಹೋದರರ, ವಿಮೋಚನೆ ಅಂತ ಹೇಳ್ಬೇಕಾದ್ರೆ ಪ್ರಿಯರೇ, ಅದರಲ್ಲಿರುವಂತ ಒಂದು ಆಳವಾದಂತ ರಹಸ್ಯ ಏನ್ ಗೊತ್ತಾ? ಎಲ್ಲಾದ್ರಲ್ಲೂ ಬಿಡುಗಡೆ ಪ್ರಿಯರೇ. ಈ ತರ ಒಂದು ಅವಕಾಶ ಲೋಕದಲ್ಲಿ ಯಾರಿಗೂ ಸಿಗಲ್ಲ. ಈ ಒಂದು ಅವಕಾಶನ ಹೊಂದುವಂತ 1,44,000 ಸದಸ್ಯರುಗಳು ಆ ಒಂದು ಗುಂಪಿನಲ್ಲಿ ನಡ್ಕೊಂಡು ಹೋಗೋದಕ್ಕೆ ಸಿದ್ಧರಾಗ್ತಾರೆ. ಉದಾಹರಣೆ ನಾವು ನೋಡ್ಬೇಕು, ಈಗ ಒಂದು ಫ್ಯಾಕ್ಟ್ರಿ ಅನ್ಕೊಳ್ಳಿ. ಆ ಫ್ಯಾಕ್ಟ್ರಿಲೆಲ್ಲ ಏನಿರ್ತಾರೆ, ಕೆಲ್ಸ ಹೇಳ್ಕೊಡ್ತಾರೆ, ಕೆಲ್ಸ ಕಲಿತಾರೆ. ಮತ್ತೆ ಬೇರೆ ಒಂದು ಬ್ಯಾಚ್ ಅವ್ರು ಬರ್ತಾರೆ, ಅವ್ರಿಗೂ ಕೆಲ್ಸ ಹೇಳ್ಕೊಡ್ತಾರೆ, ಅವರು ಕೆಲ್ಸ ಕಲಿತಾರೆ. ಕೆಲ್ಸ ಕಲ್ತಿ ಆ ಕಂಪ್ನಿನ ಹಿಂಗೆ ಡೆವಲಪ್ ಮಾಡ್ಕೊಂಡು ಹೋಗ್ತಾರಲ್ವಾ. ಹಾಗೇನೆ ಈಗ ದೇವರ ಒಂದು ಚಿತ್ತನ ನೆರವೇರಿಸ್ಬೇಕು ಅಂದ್ರೆ ಏನ್ ಬರೀ ತಂದೆ ದೇವರು ಬರೀ ಯೇಸು ಕ್ರಿಸ್ತರು ಮಾತ್ರ ಮಾಡ್ಕೊಂಡು ಹೋಗ್ಬಿಟ್ರೆ ಅದಲ್ಲ, ಅದೊಂದು ಸಿಸ್ಟಮ್ ಅಲ್ಲ ರೀ. ಅದೇನಾಗ್ಬಿಡುತ್ತೆ ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯರೇ, ಅದೊಂಥರ ಆಡಳಿತ ಅನ್ನೋ ತರ ಆಗ್ಬಿಡುತ್ತೆ. ಆದ್ರೆ ಇಲ್ಲಿ ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ನಮ್ಮ ಹಾಗೆ ಎಲ್ರೂ ಕೂಡ ಒಮ್ಮನಸ್ಸಿನಿಂದ ಈ ಒಂದು ಯೋಜನೆನ ನೆರವೇರಿಸೋಣ ಅನ್ನೋದು ದೇವರ ಒಂದು ಚಿತ್ತ ಮತ್ತೆ ಕ್ರಿಸ್ತನ ಒಂದು ಸಂಕಲ್ಪ ಆಗಿದೆ ಪ್ರಿಯ ಸಹೋದರ. ಮತ್ತು ಅದಕ್ಕೇನೆ ನಮ್ಮ ಸ್ವರೂಪದಲ್ಲೇನೆ ಏನ್ ಮಾಡಿದ್ದಾರೆ, ಆ ಒಂದು ಗುಣನ ಹೊಂದೋದಕ್ಕೋಸ್ಕರ ಈ ಒಂದು ಯುಗದವರೆಗೂ ಕೂಡ ಕಾಯ್ತಾ ಇದ್ದಾರೆ. ಅಂದ್ರೆ ಯುಗ ಅಂತ ನಾವು ನೋಡುವಾಗ ಲೋಕ. ಸೊ ಒಂದು 1ನೇ ಲೋಕ, 2ನೇ ಲೋಕ, 3ನೇ ಲೋಕದವರೆಗೂ ಕೂಡ ಈ ಒಂದು ಗುಣದ ಒಂದು ಮಕ್ಕಳನ್ನ ಆರಿಸೋದಕ್ಕೆ ನೋಡ್ತಾ ಇದ್ದಾರೆ. ಅದಕ್ಕೇನೆ ಯೇಸು ಕ್ರಿಸ್ತರು ವಿಮೋಚನೆಯನ್ನ ಕೊಟ್ಟು ಅವರ ಒಂದು ಮಾದರಿ ಏನಾಗಿದೆ ಅಂತಂದ್ರೆ ತಂದೆಗೆ ಒಂದು ಮಾರ್ಗ ಸೂಚಿಸುವಂತದ್ದ ಆಗಿದೆ ಅನ್ನೋದನ್ನ ನಾವು ನೋಡ್ತೇವೆ. ನೆಕ್ಸ್ಟ್ ಪ್ಯಾರ ನಾವು ರೀಡ್ ಮಾಡೋಣ. ನೆಕ್ಸ್ಟ್ ಪ್ಯಾರ ಇನ್ಯಾರ ಬಳಿ ಇದೆ ಟೆಕ್ಸ್ಟ್ ಬುಕ್? ಸರೋಜ ಸಿಸ್ಟರ್ ನಿಮ್ಮ ಹತ್ರ ಇದೆಯಾ? ಇಲ್ಲ ಬ್ರದರ್. ಓಕೆ, ನವಿತಾ ಸಿಸ್ಟರ್ ರೀಡ್ ಮಾಡಿ ಸಿಸ್ಟರ್. ನೆಕ್ಸ್ಟ್ ಪ್ಯಾರ. ಓಕೆ ಬ್ರದರ್. ತಂದೆಯ ಚಿತ್ತವೇನೆಂದರೆ ದೈವಿಕ ಏರ್ಪಾಟಿನಲ್ಲಿ ಮಾಡಲಾದ ಮುನ್ನಡೆಸುವಿಕೆಗೆ ಹೀಗೆ ವಿಧೇಯರಾಗುವ ಮತ್ತು ತನ್ನ ಹೃದಯ ಚಿತ್ತ ಉದ್ದೇಶಗಳಲ್ಲಿ ಶರೀರದಲ್ಲಿನ ಪರಿಪೂರ್ಣತೆಯನ್ನಲ್ಲ, ಕರ್ತನಾದ ಯೇಸುವಿನ ಹೋಲಿಕೆಯನ್ನು ಪಡೆದುಕೊಳ್ಳುವ ಪ್ರತಿಯೊಬ್ಬನು ಈ ವಿಶೇಷವಾದ ರಕ್ಷಣೆಯ ಮೂಲಕವಾಗಿ ರಕ್ಷಿಸಲ್ಪಟ್ಟು ಪ್ರಭಾವ, ಮಾನ, ನಿರ್ಲಯತ್ವಗಳಿಗೆ ನಡೆಸಲ್ಪಡುವ ಮೊದಲನೇ ಪುನರುತ್ಥಾನದಲ್ಲಿ ಯೇಸುವಿನೊಡನೆ ಪಾಲು ತೆಗೆದುಕೊಳ್ಳಬೇಕೆಂಬುದೇ. ಇವರಲ್ಲಿ ಒಬ್ಬನು ಕಳೆದು ಹೋಗದೆ ಪ್ರತಿಯೊಬ್ಬನು ನೇಮಿತ ಕಾಲದಲ್ಲಿ, ಅಂದರೆ ಆ ಕಡೆಯ ದಿನದಲ್ಲಿ 1000 ವರ್ಷದ ದಿನಗಳ 7ನೇ 1000 ವರ್ಷವೆಂಬ ಮಹಾವಾರದಲ್ಲಿ 1000 ವರ್ಷದ ಆಳ್ವಿಕೆಯ ಕಾಲವೆಂಬ ದಿನದಲ್ಲಿ ಆ ಮಹಿಮೆಯುಳ್ಳ ಸ್ಥಾನಕ್ಕೆ ಸೇರಲು ಎಬ್ಬಿಸಲ್ಪಡಬೇಕು. ಮತ್ತು ಪ್ರವಾದಿಯು ಪ್ರಕಟ ಮಾಡಿ ಹೇಳಿರುವಂತೆ ಅದು ಆ ದಿನದ ಉದಯಕಾಲದಲ್ಲಿ ನೆರವೇರುವುದು, ಏಕೆಂದರೆ ದೇವರು ಉದಯಕಾಲದಲ್ಲೇ ಇದರ ಚೀಯೋನಿನ ಸಹಾಯಕ್ಕೆ ಬರುವನು. ಥ್ಯಾಂಕ್ ಯು ಸಿಸ್ಟರ್.
ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ತಂದೆ ಚಿತ್ತ ಏನಂದ್ರೆ ದೈವಿಕವಾದಂತ ಒಂದು ಏರ್ಪಾಡು ಮಾಡಿದ್ದಾರೆ. ಈಗ ನಾವು ದೈವಿಕವಾದಂತ ಒಂದು ಪ್ಲಾನ್ ನಾವು ನೋಡಿದ್ವಿ. ಆದಿಯಿಂದ ಹಿಡ್ಕೊಂಡು ಅಂತ್ಯದವರೆಗೂ ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ಡಿವೈನ್ ಪ್ಲಾನ್ ಆಫ್ ದಿ ಚಾರ್ಟ್ ಅಲ್ಲಿ ನಮ್ಗೆ ಎಲ್ಲಾ ರೀತಿಯ ಮಾಹಿತಿನ ದೇವರು ಒದಗಿಸಿದ್ದಾರೆ. ಈ ಒಂದು ಮಾಹಿತಿಲಿ ಕರ್ತನಾದಂತ ಯೇಸು ಕ್ರಿಸ್ತರಿಗೆ ಹೋಲಿಕೆ ಪಡುವಂತ ಸಹೋದರಗಳು ಬರ್ಬೇಕು. ಅವ್ರು ಯಾವ ತರ ಇರ್ಬೇಕು? ಪ್ರಭಾವ, ಮಾನ, ನಿರ್ಣಯತ್ವ ನಮಗ್ ಗೊತ್ತು. ಈ ಒಂದು ಅವಕಾಶದಲ್ಲಿ ಈ ಒಂದು ಸಣ್ಣ ಅವಕಾಶ ದೇವ್ರು ಕೊಟ್ಟಿರ್ಬೇಕಾದ್ರೆ ಇಂಥ ಒಂದು ಗುಣಗಳನ್ನ ವೃದ್ಧಿಸ್ಕೊಂಡು ಮೊದಲನೇ ಪುನರುತ್ಥಾನದಲ್ಲಿ ಬರುವಂತ ಮಕ್ಕಳು ಏನಾಗ್ತಾರೆ ಅಂತಂದ್ರೆ ಅವರು ಕಡೇ ದಿನದಲ್ಲಿ ಎದ್ದೇಳ್ಸೋದಕ್ಕೆ ಸಾಧ್ಯ ಆಗುತ್ತೆ. ಅದೇ 7,000 ವರ್ಷ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ನಮಗೆ ಬಂದಿರೋ ಪ್ರಕಾರ ಆದಾಮನಿಂದ ಇದುವರೆಗೂ 6,000 ವರ್ಷನ ನಾವು ದಾಟ್ಕೊಂಡ್ ಬಂದ್ಬಿಟ್ಟಿದೀವಿ. ಇನ್ನು ನಾವು ನೋಡ್ಬೇಕಾದ್ರೆ ಯೇಸು ಕ್ರಿಸ್ತರು ಬರ್ಬೇಕಾದ್ರೆ 3 ಸ್ಟೇಜಸ್ ಇದೆ. ಒಂದು ಪರೋಕ್ಷುವ, ಇನ್ನೊಂದು ಎಫೆಥೇನಿಯಾ, ಇನ್ನೊಂದು ತದ್ಗಿಣ ಅಂತ ಅನ್ಬಿಟ್ಟು. ಸೊ ಇದರಲ್ಲಿ ನಾವು ಮೊದಲನೇ ಸ್ಟೇಜ್ ನಲ್ಲಿ ಈಗ ಇದೀವಿ ಪ್ರಿಯರೇ. ಇನ್ನು ನಾವು 2ನೇ ಸ್ಟೇಜ್ಗೆ ನಾವು ಹೋಗ್ಬೇಕಾದ್ರೆ ಆ ಒಂದು ಸಂದರ್ಭದಲ್ಲಿ ನಾವು ಸರಿಯಾದಂತ ಒಂದು ದೃಷ್ಟಿಕೋನದಲ್ಲಿ ನಾವು ಇರೋದೇ ಆದ್ರೆ ನಾವು ಆ ಒಂದು ಕಾಲಘಟ್ಟದಕ್ಕೆ ದೇವರ ಒಂದು ಯೋಚನೆಗೆ ಜೀವನ್ ಮಾದರಿ ನಾವು ಇರೋದಕ್ಕೆ ಸಾಧ್ಯ ಆಗತ್ತೆ. ನೆಕ್ಸ್ಟ್ ಪ್ಯಾರ ನಾವು ರೀಡ್ ಮಾಡೋಣ. 40ನೇ ವಚನವು, ತಂದೆಯು ಮಗನಿಗೆ ಆ ರಾಜ್ಯದಲ್ಲಿ ಜೊತೆಗಾರರು ಸಹಬಾಧ್ಯರು ಆಗುವುದಕ್ಕೆ ವಿಶೇಷವಾಗಿ ಕೊಟ್ಟವರ ಮತ್ತು ಈ ಕಾಲದಲ್ಲಿ ಸುವಾರ್ತೆಗಳಲ್ಲಿ ತಾನು ಮಾಡಿರುವ ಏರ್ಪಾಡುಗಳ ಮೂಲಕವಾಗಿ ಎಳೆಯಲ್ಪಡುತ್ತಿರುವವರ ವಿಷಯವಾಗಿ ಉಲ್ಲೇಖಿಸುವುದಿಲ್ಲ. ಇದು ಉಳಿದ ಮಾನವ ಕುಲವನ್ನು ಮತ್ತು ಯಾರ್ಯಾರಿಗೆ ಕರ್ತನಾದ ಯೇಸುವು ಈಡು ಬಲಿಯನ್ನು ನೀಡಿರುವನೋ ಹಾಗೂ ಯಾರನ್ನು ತಂದೆಯ ಯೋಜನೆಯ ಅನುಸಾರ 1000 ವರ್ಷದ ಆಳ್ವಿಕೆಯ ಸಮಯದಲ್ಲಿ ಸ್ವತಃ ತಾನೇ ತನ್ನ ಬಳಿಗೆ ಎಳೆದುಕೊಳ್ಳಲಿರುವನೋ ಅವರ ವಿಷಯವಾಗಿ ಉಲ್ಲೇಖಿಸಲಾಗಿದೆ. ಈ ವಿಷಯವಾಗಿ ಹೀಗೆ ಹೇಳಲ್ಪಟ್ಟಿದೆ, ನಾನು ಭೂಮಿಯಿಂದ ಮೇಲಕ್ಕೆ ಎತ್ತಲ್ಪಟ್ಟಾಗ ಎಲ್ಲರನ್ನೂ ನನ್ನ ಬಳಿಗೆ ಎಳೆದುಕೊಳ್ಳುವೆನು. ಆದರೆ ತಂದೆಯ ಎಳೆಯುವಿಕೆಯು ಹೇಗೆ ಕಡ್ಡಾಯವಲ್ಲವೋ ಹಾಗೆಯೇ ಮಗನ ಎಳೆಯುವಿಕೆಯು ಕಡ್ಡಾಯವಿರುವುದಿಲ್ಲ. ಆದರೆ ನಾವು ಊಹಿಸಬಹುದೇನೆಂದರೆ ತಂದೆಯ ಎಳೆಯುವಿಕೆಯನ್ನು ವಿರೋಧಿಸುವವರಲ್ಲಿ ಬಹು ಪಾಲಿನ ಜನರು ಹೀಗೆ ಮಾಡುವವರಲ್ಲಿರುವ ಕುರುಡುತನ, ಅಜ್ಞಾನ ಮುಂತಾದವುಗಳ ಕಾರಣ ಅದು ಇಹಲೋಕ ಅಧಿಕಾರಿಯು ಅಧಿಕಾರ ನಡೆಸುತ್ತಾ ಮರುಳುಗೊಳಿಸುತ್ತಿರುವ ಕಾರಣ ನಾವು ಸೂಕ್ತವಾಗಿ ಭಾವಿಸಬಹುದೇನೆಂದರೆ ನಮ್ಮ ಪ್ರಿಯ ವಿಮೋಚಕನ 1000 ವರ್ಷದ ಆಳ್ವಿಕೆಯ ರಾಜ್ಯವು ಸ್ಥಾಪನೆಗೊಂಡಾಗ ಮತ್ತು ಇಹಲೋಕ ಅಧಿಕಾರಿಯಾದ ಸೈತಾನನು ಕೆಡವಲ್ಪಟ್ಟಾಗ, ಪ್ರಕಟಣೆ 20ನೇ ಅಧ್ಯಾಯ 2ನೇ ವಚನ, ಮತ್ತು ಕರ್ತನ ವಿಷಯವಾದ ಜ್ಞಾನವು ಭೂಲೋಕವನ್ನೆಲ್ಲ ತುಂಬಿಕೊಳ್ಳುವಾಗ ಸ್ವತಃ ವಿಮೋಚಕನ ಹಾಗೂ ತನ್ನೊಡನೆ ಪ್ರಭಾವದಲ್ಲಿ ಸೇರಿದ ಆತನ ದೇಹವಾಗಿರುವ ಸಭೆಯು ಮಾನವ ಲೋಕದಲ್ಲಿ ಪ್ರಯೋಗಿಸುವ ಎಳೆಯುವಿಕೆಯ ಪ್ರಭಾವವು ಬಹು ದೊಡ್ಡ ಫಲಿತಾಂಶವನ್ನು ನೀಡುವುದು ಮತ್ತು ಹೀಗಾಗಿ ಮನಃಪೂರ್ವಕವಾಗಿ ಪಾಪವನ್ನು ಆಶಿಸಿ ಅಲ್ಲಿ ವಿಧಿಸಲಾಗುವ ಆ ರಾಜ್ಯದ ನಂಬಿಕೆಯ ಮತ್ತು ವಿಧೇಯತೆಗಳ ವಿಷಯವಾದ ಷರತ್ತುಗಳನ್ನು ನಿರಾಕರಿಸುವವರನ್ನು ಬಿಟ್ಟರೆ ಅನೇಕರು ಈ ಪ್ರಭಾವಕ್ಕೆ ಒಳಗಾಗಿ ಕರ್ತನ ಬಳಿಗೆ ಯಥಾರ್ಥವಾಗಿಯೂ ಹೃದಯಪೂರ್ವಕವಾಗಿಯೂ ಬಂದು ಆತನಲ್ಲಿ ದೇವರು ಒದಗಿಸಿರುವ ಆಶೀರ್ವಾದವನ್ನು ಪಡೆದುಕೊಳ್ಳುವರು ಎಂಬುದು. ಥ್ಯಾಂಕ್ ಯು. ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಮೊದಲನೇದಾಗಿ ಒಂದು ವಾಕ್ಯ ನಾವು ನೋಡುವಂತ ಯೋಹಾನ 6ನೇ ಅಧ್ಯಾಯ 40ನೇ ವಚನ. ಅವರು ಸಹೋದರ ಸಿಸ್ಟರ್ ಮಾಡ್ತೀರಾ? ಯೋಹಾನ 6ನೇ ಅಧ್ಯಾಯ 40ನೇ ವಚನ. ಹೌದಾ ಸಿಸ್ಟರ್?
ಯೋಬನಿಗೆ ನಿತ್ಯ ಜೀವವು ಸಿಕ್ಕಬೇಕೆಂಬುದೇ ನನ್ನ ತಂದೆಯ ಚಿತ್ತವಾಗಿದೆ, ಮತ್ತು ನಾನು ಕಡೇ ದಿನದಲ್ಲಿ ಅವನನ್ನು ಎಬ್ಬಿಸುವೆನು ಎಂದು ಹೇಳಿದನು. ಸಾಕ ಬ್ರದರ್? ಪ್ರಿಯ ಸೋದರ ಮತ್ತು ಸೋದರರೇ, ಕಡೇ ದಿನದಲ್ಲಿ ಎಬ್ಬಿಸುವೆನು ಅನ್ನೋ ಈ ಒಂದು ಮಾತಿದೆಯಲ್ಲ, ಇದು ನೆರವೇರಿಸೋದು ಎಂತ ಒಂದು ಪ್ರಬಲವಾದಂತ ಒಂದು ಕರ್ತವ್ಯ ಅಂತಂದ್ರೆ ತುಂಬಾ ವಿಶೇಷವಾದಂತ ರೀತಿಯಲ್ಲಿ ನಡೆಯುವಂತ ಒಂದು ಘಟನೆ. ಇದನ್ನೇನೆ ಈ ಒಂದು ಕಾಂಟೆಕ್ಸ್ಟ್ ಪೂರ್ತಿ ನಾವು ಗಮನ ಹರಿಸಿ ನೋಡ್ಬೇಕಾದ್ರೆ, ಈ ಒಂದು ಸುವಾರ್ತೆ ಕಾಲದಲ್ಲಿ ದೇವರ ಒಂದು ಈ ಯೋಜನೆಯಲ್ಲಿ ಎಲ್ರು ಏನಾಗಿದ್ದಾರೆ ಅಂತಂದ್ರೆ, ಅವರ ಒಂದು ಯಾತ್ರೆನ ಮುಗಿಸ್ಕೊಂಡಿದ್ದಾರೆ. ಬಟ್ 1000 ವರ್ಷದ ಆಳ್ವಿಕೆಯ ಕಾಲದಲ್ಲಿ ಆಗ ಅವ್ರನ್ನೆಲ್ಲರನ್ನು ಎಬ್ಬಿಸಿ ಅವ್ರಿಗೆ ಮತ್ತೆ ಇದೇ ಶರೀರ, ಇದೇ ಒಂದು ಜ್ಞಾಪಕ ಕೊಡೋದಿದೆಯಲ್ಲ, ಇದು ಮಲ್ಟಿ ಒಂದು ಮಿರಾಕಲ್ ಅಂತ ಹೇಳ್ಬೋದು. ಪ್ರಿಯ ಸೋದರ ಮತ್ತು ಸೋದರ, ಒಬ್ರು ಇಬ್ಬರಲ್ಲ ರೀ, ಎಷ್ಟು ಕೋಟಿ ಕೋಟಿ ಜನ ಭೂಮಿಲಿ ನಾಶನಕ್ಕೆ ಒಳಗಾಗೋಗಿದ್ದಾರೆ ಪ್ರಿಯರೇ. ಎಲ್ರು ದೀರ್ಘ ನಿದ್ರೆಗೆ ಒಳಗಾಗೋಗಿದ್ದಾರೆ. ಇಂಥ ಮಕ್ಕಳನ್ನೆಲ್ಲರನ್ನು ಎಬ್ಸುವಂತ ಒಂದು ಕ್ರಿಯೆ ಇದೆಯಲ್ಲ, ಇದು ವಿಶೇಷವಾದಂತ ರೀತಿ ನಡೆಯೋದು. ಇದನ್ನ ನೆರವೇರ್ಸೋದಕ್ಕೆ ಮುಂದಾಳತ್ವ ಯಾರು ಅಂತಂದ್ರೆ ಯೇಸು ಕ್ರಿಸ್ತರ ಪ್ರಿಯರೇ. ಹಾಗಿರ್ಬೇಕಾದ್ರೆ ತಂದೆ ದೇವರು ಅವರು ಕೊಟ್ಟಂತ ಒಂದು ಶಕ್ತಿನ ಅವರು ಅದ್ರ ಮುಖಾಂತರ ಅವ್ರು ಉಪಯೋಗಿಸಿ ಎಲ್ರನ್ನೂ ಕೂಡ ಎಬ್ಬಿಸ್ಬೇಕಾದ್ರೆ, ಅವ್ರಿಗೇನಾದ್ರು ಭೂಲೋಕದಲ್ಲಿದ್ದಾಗ ಶಕ್ತಿ ಖಾಲಿ ಆಗ್ತಿತ್ತಲ್ಲ, ಆತರ ಏನಾದ್ರು ಆಗುತ್ತಾ ಅಂತ ಇಲ್ಲ. ಅದು ಸರ್ವಶಕ್ತರಾದಂತ ತಂದೆ ದೇವರ ಸಂಗಡದಲ್ಲಿ ಇದ್ಕೊಂಡು ಈಗ ಏನಾಗಿದ್ದಾರೆ ಅಂತಂದ್ರೆ ಅಮರತ್ವನ ಹೊಂದಿದ್ದಾರೆ. ಆಗಿರ್ಬೇಕಾದ್ರೆ ಅವ್ರಿಗೂ ಕೂಡ ಗ್ರಹಿಕು ಮೀರಿದಂತ ಒಂದು ಯೋಜನೆಗೆ ಶಕ್ತಿನ ಹೊಂದಿರಿದ್ದಾರೆ ಪ್ರಿಯ ಸೋದರ ಮತ್ತು ಸೋದರರೇ. ಅದಾದ್ಮೇಲೆ ಇಷ್ಟೆಲ್ಲ ಒಂದು ಶಕ್ತಿನ ಇದ್ರೂ ಕೂಡ ಅವರು ಆ ಯೋಜನೆಗೆ ತಕ್ಕ ಹಾಗೇನೆ ನುಡಿದ ಹಾಗೇನೆ ನೆರವೇರಿಸ್ತಾ ಇದಾರೆ. ಅದ್ರ ಬದಲಾಗಿ ಈಗ ತಕ್ಷಣ ಏನಾದ್ರು ಮಾಡ್ಬಿಡೋದಕ್ಕೆ ಏನಾದ್ರು ಉತ್ತೇಜನ ಕೊಡ್ತದ್ರಿಲ್ಲ, ಆಗುವಂತ ಸಮಯದಲ್ಲೇ ಅದನ್ನೆಲ್ಲ ಮಾಡಿಸ್ಕೊಂಡು ಕರ್ಕೊಂಡು ಬರ್ತಾ ಇದಾರೆ ಪ್ರಿಯರೇ. ಇಷ್ಟೆಲ್ಲ ಮಾಡ್ಬೇಕಾದ್ರೂ ಕೂಡ ನಮ್ಮಲ್ಲಿ ಒಂದು ನಿರೀಕ್ಷೆ ಏನಿರ್ಬೇಕು ಅಂತಂದ್ರೆ, ಈ ತಂದೆ ದೇವರ ಒಂದು ಸಮಕ್ಷಮದಲ್ಲಿ ನಮ್ಮ ಒಂದು ರಕ್ಷಣೆನ ನಾವು ಸಾಧಿಸ್ಕೊಳ್ಳೋದಕ್ಕೆ ತುಂಬಾ ಆಸಕ್ತಿ ಪೂರ್ವಕವಾಗಿರ್ಬೇಕು. ನೋಡಿ, ಇನ್ನೊಂದು ವಾಕ್ಯ ಓದ್ಬಿಡೋಣ ನೋಡಿ. ಪ್ರಕಟಣೆಯಲ್ಲೂ ಕೂಡ ಅದ್ಭುತವಾಗಿ ಹೇಳ್ತಾರೆ. ಪ್ರಕಟಣೆ 20ನೇ ಅಧ್ಯಾಯ 2ನೇ ವಚನ. ಪ್ರಕಟಣೆ 20ನೇ ಅಧ್ಯಾಯ 2ನೇ ವಚನ. ಅವನು ಪಿಶಾಚನು ಸೈತಾನನು ಆಗಿರುವ ಪುರಾತನ ಶರ್ಪವೆಂಬ ಘಟಶರ್ಪವನ್ನು ಹಿಡಿದು 1000 ವರ್ಷ ಬಂಧನದಲ್ಲಿ ಇಟ್ಟನು. ಸಾಕು ನೋಡಿ, ಪುರಾತನ ಘಟ ಸರ್ಪ ಅಂದ್ರೆ ಏನು, ಹೆಚ್ಚು ಕಮ್ಮಿ ಇಲ್ಲ ಅಂದ್ರು 6000 7000 ಹತ್ತತ್ರದವರೆಗೂ ಬೆಳೆದಿರುವಂತ ಒಂದು ಘಟ ಸರ್ಪನ ಅಂದ್ರೆ ಸೈತಾನನ್ನ ಬಂಧಿಸ್ಬೇಕು ಪ್ರಿಯ ಸೋದರ ಮತ್ತು ಸೋದರರ. ಬರೀ 7000 ವರ್ಷನಾಗಿದೆ ಸೈತಾನ್ಗೆ? ಇಲ್ಲ ರೀ, ಇನ್ನೂ ಹಿಂದೆ ನಾವು ಹೋಗೋದೇ ಆದ್ರೆ ಅವನು ಲೂಸಿಫರ್ ಆದಾಗ ಕಾಲದಿಂದ ನಾವು ನೋಡೋದಾದ್ರೆ ತುಂಬಾ 40,000 ವರ್ಷಕ್ಕಿಂತ ಹೆಚ್ಚಾಗಿ ಆತನು ಜೀವಿಸಿದ್ದಾನೆ ಪ್ರಿಯ ಸೋದರ ಮತ್ತು ಸೋದರ. ಆ ವ್ಯಕ್ತಿ ಈಗ ರೀಸೆಂಟ್ ಆಗಿ ಅಂದ್ರೆ 6000 ವರ್ಷ ಅಥವಾ 7000 ವರ್ಷದ ಹಿಂದ್ಗಡೆ ಅವನು ಸೈತಾನಾಗಿ ಮಾರ್ಪಾಟಾಗಿರೋದನ್ನ ನಾವು ನೋಡ್ತಾ ಇದೀವಿ ಪ್ರಿಯರೇ. ಮನುಷ್ಯನು ಉಂಟಾದಾಗ್ಲಿಂದಾನೇ ಆತನ ಆಲೋಚನೆಯೂ ಕೂಡ ಈ ರೀತಿ ತಪ್ಪಾಗಿದೆ. ಈ ವ್ಯಕ್ತಿನ ಬಂಧಿಸೋದು ಅಂದ್ರೆ ಯಾವ ತರ, ಏನ್ ಲಿಟ್ರರಿ ಆಗಿ ಸರ್ಪಣಿನ ತಗೊಬಂದ್ಬಿಟ್ಟು ಕಟ್ಟಾಕ್ಬಿಡೋದಲ್ಲ ರೀ ಪ್ರಿಯ ಸೋದರ ಮತ್ತು ಸೋದರರ. ಒಂದು ನಿದರ್ಶನ, ಒಂದು ಮಾತು ಹೇಳಿದ ತಕ್ಷಣ ಅದು ದಾಟಕ್ಕೆ ಆಗದಿರೋ ತರ ಒಂದು ಸನ್ನಿವೇಶನ ಕ್ರಿಯೇಟ್ ಮಾಡ್ಬಿಡೋದು ಪ್ರಿಯರೇ. ಆ ತರ ನಡಿಬೇಕು ಅಂತಂದ್ರೆ ನಮ್ ರಕ್ಷಣೆ ನಾವು ಸಾಧಿಸ್ಕೋಬೇಕು. ನೋಡಿ, ಸೈತಾನ್ನ ಬಂಧಿಸ್ಬೇಕು, ಕಟ್ಟಾಕ್ಬೇಕು ಅಂತ ಬರೀ ಹೇಳೋದಲ್ಲ. ಆ ರೀತಿ ಹೇಳಕ್ಕಿಂತ ಮುಂಚಿತವಾಗಿ 1,44,000 ಸದಸ್ಯರುಗಳು ಕ್ರಿಸ್ತನ್ ಹಾಗೆ ಸಿದ್ಧ ಹಾಗೆ ನಿಂತ್ಕೊಂಡಿದ್ರೇನೆ ಆ ಒಂದು ನೆರವೇರೋದಕ್ ಸಾಧ್ಯ ಪ್ರಿಯ ಸೋದರ ಮತ್ತು ಸೋದರರೇ. ಸರ್ಪನ ಸುಮ್ನೆ ತುಳಿದು ಸಾಯಿಸ್ಬಿಡ್ತೀನಿ ಅನ್ನೋದಲ್ಲ ರೀ, ಅದು ತುಳಿಯಲ್ ಪಡಬೇಕು ಅಂತಂದ್ರೆ ಸಭೆ ಸಿದ್ಧ ಆಗ್ಬೇಕು. ಇದೇ ದೇವ್ರ ಯೋಜನೆ, ಇದೇ ಒಂದು ಸರ್ಕಲ್.
ಆ ಸರ್ಕಲ್ ಫಿಲ್ ಆದ್ರೇನೆ ಅದಕ್ಕೆ ಸರ್ಕಲ್ ಅಂತ ಕರೆಯೋದು. ಅದೇ ಪ್ರಕಾರ ಎಲ್ಲಾದ್ರೂ ಅರ್ಧಂಬರ್ಧ ಏನೋ ಚಿತ್ರಣ ಮಾಡಿದ್ರೆ ಅದು ಸರ್ಕಲ್ ಅಂತ ಪೂರ್ಣ ಪ್ರಮಾಣದಲ್ಲಿ ಹೇಳೋದಕ್ ಸಾಧ್ಯ ಇಲ್ಲ. ಹಾಗೇನೆ ದೇವ್ರ ಚಿತ್ತನೂ ಕೂಡ ತಂದೆಯ ದೇವರು ಯೇಸು ಕ್ರಿಸ್ತರು ನೆರವೇರಿಸಿದ್ದಾರೆ. ಇನ್ನು ಸ್ವಲ್ಪ ನಾವು ಕೂಡ ಪ್ರಯತ್ನ ಪಟ್ಟು ಆ ಒಂದು ಪ್ರಯತ್ನನ ನಾವು ಸಫಲಗೊಳಿಸ್ಬೇಕಾಗಿದೆ ಪ್ರಿಯರೇ. ಮುಂದಿನ ಒಂದು ವಾಕ್ಯದಲ್ಲೂ ಕೂಡ ನೆಕ್ಸ್ಟ್ ಕಾಂಟೆಕ್ಸ್ಟ್ ಅದರಲ್ಲೂ ಕೂಡ 40ನೇ ವಾಕ್ಯದ ಬಗ್ಗೆ ಇನ್ನೂ ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಅನ್ನು ಸಿಸ್ಟರ್ ರೀಡ್ ಮಾಡ್ತೀರಾ? ಈ ವರ್ಗದ ವಿಷಯವಾಗಿ ವಚನ 40ರಲ್ಲಿ ಇಂತಹವರೆಲ್ಲರೂ ಮಗನನ್ನು ನೋಡುವವರೆಂಬುದು ತನ್ನ ತಂದೆಯ ಚಿತ್ತವೆಂದು ಕರ್ತನು ಪ್ರಕಟಿಸಿ ಹೇಳಿರುವುದು. ಪ್ರವಾದಿಗಳ ಮೂಲಕವಾಗಿಯೂ ಕರ್ತನು ವಾಗ್ದಾನ ಮಾಡಿರುವಂತೆ 1000 ವರ್ಷದ ಆಳ್ವಿಕೆಯ ಕಾಲದಲ್ಲಿ ಅವರ ಕಣ್ಣುಗಳು ತೆರೆಯಲ್ಪಡಲಿರುವುದು. ಜಕರಿಯ 12ನೇ ಅಧ್ಯಾಯ 10ನೇ ವಚನದಲ್ಲಿ ಅವರ ಮನೋನೇತ್ರಗಳು ಆಗ ತೆರೆಯಲ್ಪಟ್ಟಿರಲು ಅವರು ಕರ್ತನ ಮತ್ತು ಆತನು ತನಗೆ ವಿಧೇಯರಾಗುವವರಿಗೆ ನೀಡುವ ನಿತ್ಯ ಜೀವದ ಒಡಂಬಡಿಕೆಯ ವಿಷಯವಾಗಿ ಮನವರಿಕೆ ಮಾಡಿಕೊಳ್ಳುವರು. ಇದನ್ನು ಈಗ ಅವರು ಮನವರಿಕೆ ಮಾಡಿಕೊಳ್ಳಲು ಸಾಧ್ಯವಾಗದು. ತಮ್ಮ ಮನೋನೇತ್ರಗಳನ್ನು ಮಂಕು ಮಾಡಿರುವ ಈ ಪ್ರಪಂಚದ ದೇವರನ್ನು 1000 ವರ್ಷದವರೆಗೂ ಬಂಧಿಸಿ ಆಗ ಕರ್ತನ ಮತ್ತು ಮಹಿಮೆ ಹೊಂದಿದ ಆತನ ದೇಹವಾದ ಸಭೆಯೆಂಬ ನೀತಿ ಸೂರ್ಯನ ಮೂಲಕವಾಗಿ ಲೋಕದಲ್ಲಿ ಹೊಳೆಯುವ ದೇವರ ಜ್ಞಾನವೆಂಬ ಪ್ರಕಾಶವು ಆತನ ಪೀಡನಾ ಪ್ರಭಾವವನ್ನು ಇಲ್ಲದಂತೆ ಮಾಡುವುದು. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ಈ ಒಂದು 40ನೇ ವಚನನ ನಾವು ಇನ್ನೊಂದು ಆಂಗಲ್ ನಲ್ಲಿ ನಾವು ಥಿಂಕ್ ಮಾಡೋದೇ ಆದ್ರೆ ನೋಡಿ, ನಮ್ ಕರ್ತರು ಪ್ರಕಟಿಸುತ್ತಿರೋದು ಏನಂತಂದ್ರೆ ತಂದೆ ಚಿತ್ತನ ನೆರವೇರಿಸೋದು 1000 ವರ್ಷದಲ್ಲಿ ಅದು ನಮ್ಮೆಲ್ಲರ ಒಂದು ಕರ್ತವ್ಯ ಆಗಿದೆ. ಆದ್ರೆ ಅದಕ್ಕಿಂತ ಮುಂಚಿತವಾಗ್ಲಿ ಅವ್ರದೆಲ್ಲರ ಕಣ್ಣುಗಳನ್ನ ತೆರೆಯಲ್ಪಡ್ಬೇಕು ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಏನಿದು ಕಣ್ಣನ್ನ ತೆರೆಯೋದು? ಆತ್ಮೀಯ ಸಹೋದರ ಮತ್ತು ಸಹೋದರರೇ, ಈಗ ನಮ್ಮೆಲ್ಲರಿಗೂ ಕೂಡ ಒಂದು ಆತ್ಮಿಕವಾದಂತ ಕಣ್ಣನ್ನ ನಾವು ತೆರೆದು ನಾವು ದೇವರ ಒಂದು ಧ್ಯಾನನ ನಾವು ಮಾಡ್ತಿದ್ವಿ. ಶಾರೀರಿಕವಾದಂತ ಕಣ್ಣಲ್ಲಿ ಈ ಒಂದು ಲೋಕದಲ್ಲಿರುವಂತ ಒಂದು ಕೆಲಸ ಕಾರ್ಯಗಳಿಗೆ ಮತ್ತೆ ದಿನನಿತ್ಯದ ಅಗತ್ಯತೆಗಳಿಗೆ ನಾವು ಉಪಯೋಗಿಸ್ಕೋತಾ ಇದ್ವಿ. ಆದ್ರೆ ಇಡೀ ಲೋಕದಲ್ಲಿರುವಂತ ಎಲ್ರೂ ಕೂಡ ಶಾರೀರಿಕವಾಗಲ್ಲ ಆತ್ಮಿಕವಾಗಿ ಬದಲಾಗ್ಬೇಕು ಅಂತಂದ್ರೆ ಸಮಯ ತಗೊಳುತ್ತೆ ಪ್ರಿಯರೇ. ಇದನ್ನ ನೆರವೇರ್ಸೋದಕ್ಕೋಸ್ಕರನೇ ಯೇಸು ಕ್ರಿಸ್ತರು ದಿನನಿತ್ಯವೂ ಅನುದಿನವೂ ಮನುಷ್ಯರನ್ನ ಸಿದ್ಧತೆಗೆ ತರ್ತಾ ಇದ್ದಾರೆ. ಉದಾಹರಣೆ ನಾವು ನೋಡ್ಬೇಕಾದ್ರೆ ಲೋಕದಲ್ಲಿ ಎಷ್ಟೆಲ್ಲಾ ವಿಪತ್ತು ನಡೀತಾ ಇದೆ, ಎಷ್ಟೆಲ್ಲಾ ಘೋರವಾದಂತ ಒಂದು ದೃಶ್ಯ ನಾವು ನೋಡ್ತಾ ಇದೀವಿ. ನೋಡ್ಬೇಕಾದ್ರೆ ಇದೆಲ್ಲ ಯಾಕೆ ನಡೀತಾ ಇದೆ? ಯಾವತ್ತಾದ್ರೂ ನಾವು ಪ್ರಶ್ನೆ ಹಾಕೊಂಡಿದೀವ? ಪ್ರಿಯರೇ ನೋಡಿ, ಒಳ್ಳೇದನ್ನ ಕಲಿಬೇಕು ಅಂತಂದ್ರೆ, ಒಳ್ಳೇದನ್ನ ನಾವು ಪಡಿಬೇಕು ಅಂದ್ರೆ ನಮ್ಮಲ್ಲಿ ಏನಾಗ್ಬೇಕು ಅಂದ್ರೆ ಕೆಟ್ಟದ ಒಂದು ಅನುಭವನ ನಾವು ಹೊಂದಿದ್ರೇನೆ ನಾವು ಒಳ್ಳೇದಕ್ಕೆ ಆಸೋದು. ನೋಡಿ, ಲೋಕ ಎಷ್ಟು ತತಂತ್ರಕ್ಕೆ ಒಳಗಾಗಿದೆ ಅಂತಂದ್ರೆ ಇನ್ನೂ ತತಂತ್ರಕ್ಕೆ ಒಳಗಾಗ್ತಾನೆ ಇರುತ್ತೆ. ಇನ್ನು ವಿಪರೀತವಾಗಿ ಲೋಕದಲ್ಲಿ ಎಂತ ಒಂದು ಘನಘೋರವಾದಂತ ಒಂದು ಸನ್ನಿವೇಶ ನಡೀತಾ ಇದೆ ಅಂದ್ರೆ ಒಂದೊಂದ್ ದೇಶಕ್ಕೆ ಒಂದೊಂದ್ ದೇಶ ಕಂಡ್ರನೆ ಆಗ್ತಾ ಇಲ್ಲ, ಒಂದೊಂದು ಜನಾಂಗಕ್ಕೆ ಇನ್ನೊಂದ್ ಜನಾಂಗ ಕಂಡ್ರನೆ ಆಗ್ತಾ ಇಲ್ಲ. ಆ ರೀತಿ ಲೋಕ ಮಾರ್ಪಾಟ್ ಆಗ್ತಾ ಇದೆ. ಹೀಗಿರ್ಬೇಕಾದ್ರೆ ಮನುಷ್ಯ ದಿಕ್ಕೇ ತೋರಿಸ್ತಾನೆ ಇಲ್ಲ. ಆತನಿಗೆ ಏನ್ ಬೇಕು ಅಂತಂದ್ರೆ ಸರಿಯಾದಂತ ಒಂದು ಆಡಳಿತ ಬೇಕು, ಎದುರು ನೋಡ್ತಾ ಇದ್ದಾನೆ. ಈ ರೀತಿ ಇರ್ಬೇಕಾದ್ರೆ ಮನುಷ್ಯನಿಗೆ ಸೂಕ್ತವಾಗಿ ಆಡಳಿತ ನಡೆಸೋದಕ್ಕೆ ಯೋಗ್ಯರಾದವ್ರು ಯಾರು ಅಂತಂದ್ರೆ ನಂಬಿಕೆಯ ವೀರರುಗಳು. ಪ್ರಿಯ ಸಹೋದರ ಮತ್ತು ಸಹೋದರರೇ, ಹೇಬೇಲ್ನಿಂದ ಹಿಡ್ಕೊಂಡು ಸ್ನಾನಿಕ ಅಂತ ಯೋಹಾನ್ರೇನೆ ಬಂದ್ರೇನೆ ಲೋಕಕ್ಕೆ ಸಮಾಧಾನ ಉಂಟಾಗುತ್ತೆ. ಅದ್ರ ಬದಲು ಈಗಿದಾರಲ್ಲ ಅಡ್ಮಿನಿಸ್ಟ್ರೇಷನ್ ಎಲ್ಲ ನಡೆಸ್ತಾ ಇರೋಂತ ದೊಡ್ಡ ದೊಡ್ಡ ಅಧಿಕಾರಿಗಳು, ಇವರೆಲ್ಲ ಹುಚ್ಚಿ ಬಂದ ಹಾಗೆ ತಲೆನೇ ಓಡಿಸ್ತಾ ಇರೋ ತರ ಡಿಸಿಷನ್ಸ್ ಗಳನ್ನೆಲ್ಲ ತಗೊಳ್ತಾ ಇದಾರೆ, ಮನುಷ್ಯರನ್ನ ಹಾನಿಗೆ ಒಳಗಾಗಿಸ್ತಾ ಇದಾರೆ. ಆದ್ರೆ ಮುಂದೆ ಬರುವಂತ ಒಂದು 1000 ವರ್ಷದಲ್ಲಿ ಖಂಡಿತವಾಗ್ಲು ಪ್ರತಿಯೊಬ್ಬರಿಗೂ ಕೂಡ ದೇವರ ಒಂದು ಮಹಿಮೆನ ಒಂದು ರೀತಿಯಲ್ಲಿ ರಾಜ್ಯನ ದೇವರು ಸ್ಥಾಪಿಸ್ತಾರೆ. ಅದಕ್ಕೆ ಆಡಳಿತನ ನಡೆಸೋದಕ್ಕೆ ಯೋಗ್ಯವಾದಂತ ಜನರನ್ನು ಕೂಡ ನೇಮಕ ಮಾಡ್ತಾರೆ. ಸೊ ಆಗಿರ್ಬೇಕಾದ್ರೆ ನಾವೆಲ್ಲರೂ ಕೂಡ ತಾಳ್ಮೆಯಿಂದ ಈ ಒಂದು ಪ್ರಪಂಚಕ್ಕಾದಂತ
ಈ ಒಂದು ಪ್ರಪಂಚದ ದೇವರ 1000 ವರ್ಷದಲ್ಲಿ ನಡೆಸುವಂತ ಒಂದು ಕೆಲ್ಸನ ನಾವು ನಿಲ್ಸೋದಕ್ಕೆ ನಮ್ಮಲ್ಲೂ ಕೂಡ ಒಂದು ಯೋಜನೆ ಏನಂತಂದ್ರೆ ಚಿಕ್ಕ ಹಿಂಡಾಗಿ ನಾವು ಉಂಟಾಗೋದೇ ನಮ್ಮೆಲ್ಲರ ಒಂದು ಯೋಜನೆ ಆಗಿರುತ್ತೆ. ನೆಕ್ಸ್ಟ್ ಪ್ಯಾರ ನಾವು ರೀಡ್ ಮಾಡೋಣ. ನೆಕ್ಸ್ಟ್ ಪ್ಯಾರ ನೆಕ್ಸ್ಟ್ ಪ್ಯಾರ ನವಿತಾ ಸಿಸ್ಟರ್ ರೀಡ್ ಮಾಡಿ. ಆಗ ಕ್ರಿಸ್ತನನ್ನು ಅಂಗೀಕರಿಸುವವರೆಲ್ಲರೂ ಸಹ ನಿತ್ಯ ಜೀವವನ್ನು ಹೊಂದಬೇಕೆಂಬುದು ದೇವರ ಚಿತ್ತವಾಗಿದೆ ಮತ್ತು ಅವರು ಸಹ ಕರ್ತನಾದ ಯೇಸುವಿನ ಮೂಲಕ ಪರಿಪೂರ್ಣತೆಗೆ ಎಬ್ಬಿಸಲ್ಪಡುವರು. ಅವರ ಪರಿಪೂರ್ಣತೆಯು ಭೂಲೋಕದ ಸಂಬಂಧವಾದುದಾದರೂ ಅದು ಇತರರ ಹಾಗೆ ಪರಲೋಕ ಸಂಬಂಧವಾದದ್ದಾಗಿರುವುದಿಲ್ಲ ಮತ್ತು ಅವರ ಎಬ್ಬಿಸುವಿಕೆಯು ಕಡೇ ದಿನದಲ್ಲಿ ನಡೆಯುವುದು. ಆದರೆ ಅದು ಆಯಲ್ಪಟ್ಟವರ ವಿಷಯವಾದ ಮೊದಲನೆಯ ಪುನರುತ್ಥಾನವು ಆಗುವಂತೆ ಆರಂಭದ ಕಾಲದಲ್ಲಿ ನಡೆಯುವುದಿಲ್ಲ. ಈ ಸುವಾರ್ಥ ಯುಗದಲ್ಲಿ ಪೂರ್ಣ ಜಯಶಾಲಿಗಳಾಗಿ ಕ್ರಿಸ್ತನ ದೇಹವಾಗುವರು. ಒಂದು ಕ್ಷಣದಲ್ಲಿ ರೆಪ್ಪೆ ಬಡಿಯುವಷ್ಟರೊಳಗೆ ಪರಿಪೂರ್ಣರಾಗಿ ಆತನ ಹೋಲಿಕೆಯಲ್ಲಿರುವರು. ಮತ್ತು ಇದು ನಡೆದ ನಂತರ ಆ ಕಾಲದ ಅಂತ್ಯದವರೆಗೂ ಮಾನವ ಕುಲದವರನ್ನು ಪಾಪ ಮತ್ತು ದುಷ್ಟತನ ಮತ್ತು ನೀತಿಭ್ರಷ್ಟತೆಯಿಂದ ಕ್ರಮೇಣವಾಗಿ ವಿಜೃಂಭಣೆಯಿಂದ ಮೇಲಕ್ಕೆ ಎತ್ತುತ್ತಾ ಬರಲಾಗುವುದು. ಇದು 1000 ವರ್ಷದ ಆಳ್ವಿಕೆಯ ಕಾಲದ ಕೊನೆಯವರೆಗೂ ನಡೆಯಲ್ಪಟ್ಟು ಅಲ್ಲಿ ಮನಪೂರ್ವಕವಾಗಿ ವಿಧೇಯರಾದವರು ಪರಲೋಕದಿಂದ ಇಳಿದು ಬಂದ ರೊಟ್ಟಿಯನ್ನು ತಮಗೆ ತೃಪ್ತಿಯಾಗುವಷ್ಟು ತಿಂದು ಪಾಪ ಮತ್ತು ಮರಣದಿಂದ ನಿತ್ಯ ಜೀವ ಪಡೆದು ಆದಾಮನು ಪಾಪ ಮಾಡುವುದಕ್ಕೆ ಮೊದಲಿದ್ದ ದೇವರ ಹೋಲಿಕೆ ಮತ್ತು ಪ್ರತಿರೂಪಕ್ಕೆ ಪೂರ್ಣವಾಗಿ ಎಬ್ಬಿಸಲ್ಪಡುವರು. ಆದರೂ ಅವರು 1000 ವರ್ಷದ ಆಳ್ವಿಕೆಯ ಕಾಲದಲ್ಲಾಗುವ ಅನುಭವಗಳ ಮೂಲಕ ಗುಣನಡತೆಗಳ ವಿಷಯದಲ್ಲಿ ಪರೀಕ್ಷಿತರಾಗಿ ಪರಿಪೂರ್ಣತೆ ಹೊಂದುವರು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ನಾವ್ ಇದುವರೆಗೂ ನೋಡ್ಕೊಂಡ್ ಬಂದಂತ ಒಂದು ಪಾಠ ಅಂತ್ಯದ ಸ್ಥಳದ್ದು ನಾವು ಬಂದ್ವಿ ನೋಡಿ. ಈ ಒಂದು ಕಾಂಟೆಕ್ಸ್ಟ್ ನಲ್ಲಿ ನಮ್ಗೆ ತಿಳಿಸುವಂತ ಒಂದು ಮಾಹಿತಿ ಏನಂದ್ರೆ, ದೇವರು ಸಂಪೂರ್ಣವಾಗಿ ಉಲ್ಟಾ ಪಲ್ಟಾ ಮಾಡ್ಬಿಡ್ತಾರೆ. ಯಾವ ತರ, ಈಗ ನೋಡಿ ಆದಾಮನ ಕಾಲದಲ್ಲಿ ಯಾವ ರೀತಿ ಭೂಮಂಡಲ ಹೇಗಿತ್ತೋ ಆ ರೀತಿ ಮತ್ತೆ ರಿವರ್ಸ್ ಆರ್ಡರ್ ತರೋದಕ್ಕೋಸ್ಕರ ದೇವರ ಒಂದು ಯೋಜನೆನ ಕ್ರಿಸ್ತನ ಒಂದು ಮಕ್ಕಳ ಕೈಯಲ್ಲಿ ನಡೆಸೋದಕ್ಕೆ ನಿಂತಿದ್ದಾರೆ. ಕಡೇ ದಿನದಲ್ಲಿ ನಡುವೆ ಇರುವಂತ ಒಂದು ಘಟನೆಗಳ ಬಗ್ಗೆ ನಾವು ಯೋಚಿಸೋದಾದ್ರೆ, ಈಗ ಒಳ್ಳೇದಾಗ್ಬೇಕು ಅಂತಂದ್ರೆ ಕೆಟ್ಟದನ್ನ ನಾವು ಅನುಭವಿಸ್ಲೇಬೇಕಾಗಿದೆ. ಅದರಿಂದ ಪಾಠ ನಾವು ಅರಿತುಕೊಳ್ಬೇಕಾಗಿದೆ. ಇದ್ರ ಮುಖಾಂತರ ನಾವು ದೇವರ ಒಂದು ರಾಜ್ಯದಲ್ಲಿ ಕ್ರಿಸ್ತನ ಒಂದು ರೊಟ್ಟಿಗೆ ನಾವು ಮಹತ್ವನ ಕೊಟ್ಟು ನಿತ್ಯ ಜೀವಕ್ಕೆ ಬೇಕಾದಂತ ಒಂದು ಅನುಭವನ ನಾವು ಹೊಂದೋದಕ್ಕೆ ಸಾಧ್ಯ ಆಗಿರುತ್ತೆ ಪ್ರಿಯರೇ. ಆದಮ ತಿಳಿದೇನೋ ಏನ್ ಮಾಡಿದ್ದಾರೆ ಅಂತಂದ್ರೆ, ಪಾಪದ ಪಾಲದಿಂದ ಮರಣನ ಇಡೀ ಲೋಕಕ್ಕೆ ಅನುಭವಿಸ್ಬಿಟ್ಟಿದ್ದಾರೆ ಪ್ರಿಯರೇ. ಆದ್ರೆ ಮನುಷ್ಯರೆಲ್ಲರೂ ಕೂಡ ಆ ಒಂದು ಮರಣದ ಮಾರ್ಗದಿಂದ ಹೊರಗಡೆ ಬರ್ಬೇಕು ಅಂತ ಕ್ರಿಸ್ತನ ನಂಬಿ ಕ್ರಿಸ್ತನ ಒಂದು ಹೆಜ್ಜೆ ಜಾಡ ನಡೆದು ತೋರ್ಸಿದ್ರೇನೆ ಈ ಒಂದು ಲೋಕ ಮತ್ತೆ ಆದಾಮನಿಗೆ ಯಾವ ರೀತಿ ಎದೆನ್ ತೋಟನ ನಿರ್ಮಾಣ ಮಾಡಿದ್ರು ಅದೇ ಪ್ರಕಾರ ಇಡೀ ಭೂಮಂಡಲನೇ ಎದೇನಾಗಿ ಮಾರ್ಪಾಟ ಆಗತ್ತನ್ನ ನಾವು ನೋಡ್ತೀವಿ. ಇಲ್ಲಿಗೆ ಇವತ್ತಿನ ಒಂದು ಪಾಠ ಕಂಪ್ಲೀಟ್ ಆಗತ್ತೆ. ನೆಕ್ಸ್ಟ್ ಪಾಠ ಬಂದು ರಕ್ತ ಮತ್ತೆ ಮಾಂಸ ಅನ್ನೋ ಒಂದು ಪಾಠ ಪ್ರಿಯರೇ. ಏನಿದು ರಕ್ತ, ಏನಿದು ಮಾಂಸ? ಇದು ಬಂದು ರೀಪ್ರಿಂಟ್ 611ರಲ್ಲಿ ಬರ್ದಿರುವಂತ ಒಂದು ಪಾಠ. ಈ ಪಾಠನ ನಾವು ಸಮಂಜಸವಾಗಿ ಈ ಒಂದು ಪ್ರಭುರಾತ್ರಿ ಬೋಧನೆಗೆ ಸೂಕ್ತವಾದಂತ ಒಂದು ಪಾಠ ಅಂತ ನಾವು ನೇಮಿಸಿ ಇನ್ನೂ ಹೆಚ್ಚಾಗಿ ನಾವು ಸ್ಟಡಿ ಮಾಡುತ್ತಾರೆ. ರಕ್ತ ಮತ್ತು ಮಾಂಸ, ರಿಫರೆನ್ಸ್ ಪುಟ 611. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀವು ಮನುಷ್ಯ ಕುಮಾರನ ಮಾಂಸವನ್ನು ತಿನ್ನದೆ ಅವನ ರಕ್ತವನ್ನು ಕುಡಿಯದೇ ಹೋದರೆ ನಿಮ್ಮೊಳಗೆ ಜೀವವಿಲ್ಲ. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ. ಬದುಕಿಸುವಂಥದ್ದು ಆತ್ಮವೇ, ಮಾಂಸವು ಯಾವುದಕ್ಕೂ ಬರುವುದಿಲ್ಲ. ನಾನು ನಿಮಗೆ ಹೇಳಿದ ಮಾತುಗಳೇ ಆತ್ಮವಾಗಿಯೂ ಜೀವವಾಗಿಯೂ ಅವೆ. ಯೋಹಾನ 6ನೇ ಅಧ್ಯಾಯ 53ರಿಂದ 54ನೇ ವಚನ ಮತ್ತು 63ನೇ ವಚನ. ಸತ್ಯವನ್ನು ಗೌಪ್ಯವಾಗಿ ವ್ಯಕ್ತಪಡಿಸುವುದು ನಮ್ಮ ಕರ್ತನ ಪದ್ಧತಿಯಾಗಿತ್ತು ಹಾಗೂ ಹಲವರಿಗೆ ಇದು ಅತಿ ಮಾರ್ಮಿಕವಾಗಿರುವುದು. ಇದನ್ನು ಕೇಳಿದಾಗ ಯಹೂದ್ಯರು ಬೆರಗಾಗಿ ಹೀಗೆ ಹೇಳಿದರು, ಇವನು ತನ್ನ ಮಾಂಸವನ್ನು ನಮಗೆ ಹೇಗೆ ತಿನ್ನುವುದಕ್ಕೆ ಕೊಟ್ಟಾನು? ಮತ್ತು ಶಿಷ್ಯರಲ್ಲಿ ಅನೇಕರು ಗುಣಗುಟ್ಟುವವರಾಗಿ ಹೀಗಂದರು, ಇದು ಕಠಿಣವಾದ ಮಾತು, ಇದನ್ನು ಯಾರು ಕೇಳಾರು?
ಅಲ್ಲದೆ ಈ ದಿನವು ಯೇಸುವು ಹೇಳಿರುವುದರ ಅರ್ಥವು ಅವರು ಅಕ್ಷರಶಃ ಆತನ ಶರೀರದ ಮಾಂಸವನ್ನು ತಿನ್ನುವುದಲ್ಲವೆಂಬುದನ್ನು ಸಾಧಾರಣವಾಗಿ ಗ್ರಹಿಸಿಕೊಂಡಿದ್ದರೂ ಆತನು ಹೇಳಿರುವುದರ ಅರ್ಥವೇನೆಂಬುದರ ಸ್ಪಷ್ಟವಾದ ಕಲ್ಪನೆ ಯಾರಿಗೂ ಇರುವುದಿಲ್ಲ. ಥ್ಯಾಂಕ್ ಯು. ಪ್ರಿಯ ಸಹೋದರ ಮತ್ತು ಸಹೋದರರೇ, ಈ ದಿನ ನಾವು ಇನ್ನೂ ಒಂದು ವಿಶೇಷವಾದಂತ ಒಂದು ಪಾಠ ನಾವು ನೋಡ್ತಾ ಇದೀವಿ. ಈ ಪಾಠ ಬಂದು ರಕ್ತ ಮತ್ತೆ ಮಾಂಸ. ನೋಡಿ, ನಿಜವಾಗಿಯೂ ಹೇಳ್ತಾ ಇದ್ದಾರೆ ಯೇಸು ಕ್ರಿಸ್ತರಂದ್ರೆ, ಯೇಸು ಕ್ರಿಸ್ತರ ಒಂದು ಮಾಂಸ, ಆ ಒಂದು ರಕ್ತ ಕುಡಿದಿರೋನ್ಗೆ ಜೀವನೇ ಇಲ್ವಂತೆ. ಹಾಗಿರ್ಬೇಕಾದ್ರೆ ಆ ಮಾಂಸ ಮತ್ತೆ ರಕ್ತನ ತಿಂದ್ರೇನೆ ನಮ್ಗೆ ನಿತ್ಯ ಜೀವ ಹೊಂದೋದೇ ಆದ್ರೆ, ಈಗ ನಾವು ಬದುಕಿರೋದು ಯಾವ್ದ್ರಿಂದ? ಮಾಂಸ ನಮ್ಮ ಶಾರೀರಿಕವಾಗಿ ನಾವು ಬದುಕ್ತಾ ಇದೀವಿ, ಮತ್ತೆ ಆತ್ಮಿಕವಾಗಿ ಹೇಗ್ ಬದುಕೋದಕ್ ಸಾಧ್ಯ? ಪ್ರಿಯರೇ, ಈ ಒಂದು ಪಾಠದಲ್ಲಿ ನಮ್ಗೆ ಸುಲಭವಾಗಿ ಇಷ್ಟೆಲ್ಲಾ ಪ್ರಶ್ನೆಗೂ ಉತ್ತರನ ಸೌದಾಂತ ರಸಲ್ ಬ್ರದರ್ ಅವರು ಇಟ್ಟಿದ್ದಾರೆ. ಮೊದಲನೇದಾಗಿ ನಮ್ಮ ಯೇಸು ಕ್ರಿಸ್ತರ ಕಡೆ ಯೋಚಿಸ್ಬಿಡೋಣ. ನೋಡಿ, ಯೇಸು ಕ್ರಿಸ್ತರು ಸತ್ಯನ ಲೋಕದಲ್ಲಿ ಹೇಳಿದ್ರು. ಬಟ್ ಯೇಸು ಕ್ರಿಸ್ತರು ಹೇಳೋಂತ ಎಲ್ಲಾ ಒಂದು ಪಾಠಗಳು, ಎಲ್ಲಾ ಒಂದು ಮಾರ್ಗಸೂಚನೆಗಳು ಏನಾಗಿತ್ತು ಅಂತಂದ್ರೆ ಯಾರಿಗೂ ಅರ್ಥನೇ ಆಗ್ದಿರೋ ತರಾನೇ ಇತ್ತು ಪ್ರಿಯರೇ. ಏನಕ್ಕೆ ಅಂತಂದ್ರೆ ಯೇಸು ಕ್ರಿಸ್ತರು ಅವ್ರು ಬರೀ ಶಿಷ್ಯಂದಿರವೇ ಇದ್ದಿದ್ರೆ, ಬರೀ ಶಿಷ್ಯಂದಿರೇ ಇದ್ಬಿಟ್ಟಿದ್ರೆ ನೇರವಾದಂತ ಭಾಷೆಯಲ್ಲಿ ಎಲ್ಲಾನು ಹೇಳ್ಬಿಡ್ತಾ ಇದ್ರು. ಹಿಂಗೆ ಇರೋದು, ಇದ್ದೇ ತಗೊಳ್ಳಿ ಪಿಕ್ಚರ್, ಇದೇ ಪಾಠ ಅಂತ ಅನ್ಬಿಟ್ಟು. ಈಗ ನಮ್ಗೆಲ್ಲ ಸಿಕ್ಕಿದೆಯಲ್ಲ ಈ ತರ ಪಾಠಗಳು, ಇದೇ ತಗೊಳ್ಳಿ, ಇದನ್ನ ಬಯಟ್ ಮಾಡ್ಕೊಳ್ಳಿ, ಇದನ್ನ ಇದು ಮಾಡ್ಬಿಡಿ. ಈಗ ಮಕ್ಳಿಗೆಲ್ಲ ನಾವು ಬಾಯ್ಪಾಠ ಮಾಡ್ಕೊಳ್ಳಿ ಅಂತ ಕೊಟ್ಬಿಡಲ್ವಾ ಮಗ್ಗಿ ಪುಸ್ತಕನ, ಅದೇ ತರಾನೇ ಇಷ್ಟೇ ಯೋಜನೆ. ಕಲ್ತ್ಕೊಬಿಡಿ ಅಂತ ಅಂದ್ಬಿಟ್ಟು ಕೊಟ್ಬಿಟ್ಟಿದ್ರು, ಕಲ್ತ್ಬಿಡ್ತಿದ್ರು. ಬಟ್ ಅಲ್ಲಿ ಶಿಷ್ಯಂದಿರು ಮಾತ್ರ ಇರ್ಲಿಲ್ಲ ರೀ. ಫರಿಸಾಯರು, ಸದುಕಾಯರು, ಶಾಸ್ತ್ರಿಗಳು, ಇವರೆಲ್ಲರೂ ಕೂಡ ಕ್ರಿಸ್ತನ್ನ ಹೇಗಾದ್ರೂ ಮಾಡಿ ಹಿಡಿಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಇದ್ದಂತ ವ್ಯಕ್ತಿಗಳಿದ್ರು. ಹಾಗಿರ್ಬೇಕಾದ್ರೆ ಅವ್ರು ಹೇಳುವಂತ ಒಂದೊಂದು ಮಾತುಗಳನ್ನು ಕೂಡ ಅವ್ರಿಗೆ ನೇರವಾಗಿ ಅರ್ಥನೇ ಆಗ್ತಾನೆ ಇರಲ್ಲ. ಉದಾಹರಣೆನೂ ಕೂಡ ಇಲ್ಲೇ ಹೇಳ್ತಾರೆ ನೋಡಿ. ಮಾಂಸನ ನೀವು ತಿನ್ಬೇಕು ಶಿಷ್ಯನಾಗ್ಬೇಕು ಅಂದ್ರೆ, ರಕ್ತನ ನೀವು ಕುಡಿಬೇಕು ಶಿಷ್ಯನಾಗ್ಬೇಕು ಅಂತಂದ್ರೆ ಅಂತ ಅನ್ಬಿಟ್ಟು ಹೇಳ್ತಾ ಇದಾರೆ. ಈಗ ಇದನ್ನ ಕೇಳ್ದವ್ರಿಗೆಲ್ರಿಗೂ ಕೂಡ ಗೊತ್ತಿರತ್ತೆ, ಒಂದ್ ಸ್ವಲ್ಪ ಪರಿಜ್ಞಾನ ಅನ್ನೋದು ಇರುತ್ತೆ ಪ್ರಿಯರೇ. ಯಹೂದಿಗಳು ಅಂತ ಹೇಳ್ಬೇಕಾದ್ರೆ ತುಂಬಾ ದಡ್ಡ ಜನರಲ್ಲ, ಅವರೆಲ್ಲ ಸ್ವಲ್ಪ ಒಂದು ಹೈ ಕ್ವಾಲಿಂಗ್, ಒಂದು ಒಳ್ಳೆ ಜ್ಞಾನ ಪಂಡಿತರು ಇರುವಂತವ್ರು. ಈಗ ಯೇಸು ಕ್ರಿಸ್ತ ಹೇಳ್ಬೇಕಾದ್ರೆ ಮತ್ತೆ ಮಾಂಸ ತಿನ್ನೋದು, ರಕ್ತ ತಿನ್ನೋದು, ತಿನ್ಲೇಬೇಕು ಕುಡಿಲೇಬೇಕು ಅನ್ನೋದಲ್ಲ. ಬಟ್ ಆದ್ರೆ ಇವ್ರು ಹೇಳ್ತಿರೋ ಒಂದು ವಿಧಾನದ ಒಂದು ಅರ್ಥನ ತಿಳ್ಕೊಳ್ಳೋದ್ರಲ್ಲಿ ಇವರು ಒಂದು ಏನಾಗ್ಬಿಟ್ಟಿದ್ರು, ಬಿಟ್ಟಿದ್ರು ಪ್ರಿಯರ. ನಿಜವಾಗ್ಲು ಅವರು ರಕ್ತ ಕುಡೀರಿ ಮಾಂಸ ತಿನ್ನಿ ಅನ್ಬಿಟ್ಟು ಎಲ್ಲಾರು ಹೇಳ್ತಾ ಇರೋದು, ಅದ್ರ ಒಂದು ಆತ್ಮಿಕವಾದಂತ ಅರ್ಥದಲ್ಲಿ ಹೇಳ್ತಾ ಇದಾರೆ. ಆ ಒಂದು ಪ್ರಾಮುಖ್ಯತೆ, ರಕ್ತದ ಒಂದು ಪ್ರಾಮುಖ್ಯತೆ, ಮತ್ತೆ ಮಾಂಸದ ಒಂದು ತ್ಯಾಗದ ಒಂದು ಬಲಿದಾನದ ಬಗ್ಗೆ ಹೇಳ್ತಾ ಇದಾರೆ ಪ್ರಿಯರ. ಇದನ್ನ ನಾವು ಈ ಒಂದು ಪಾಠದಲ್ಲಿ ಹಂತವಾಗಿ ಪ್ಯಾರದಲ್ಲೂ ನಾವು ನೋಡುವಂತ ಹಾಗೆ. ನೆಕ್ಸ್ಟ್ ಪ್ಯಾರ ನಿಖಿತಾ ಸಿಸ್ಟರ್ ರೀಡ್ ಮಾಡ್ತೀರಾ? ಜ್ಯೋತಿ ಸಿಸ್ಟರ್, ಬೇರೆ ಇನ್ಯಾರ ಬಳಿ ಇದೆ ಟೆಕ್ಸ್ಟ್ ಬುಕ್? ಬೇರೆಯವ್ರಿಗೂ ಕೂಡ ಚಾನ್ಸ್ ಕೊಡೋಣ. ಬೇರೆ ಇನ್ಯಾರ ಹತ್ರ ಇದೆ ಹೇಳಿ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಇಲ್ಲ ಅಂತಂದ್ರೆ ಬೇರೆ ರೆಗ್ಯುಲರ್ ಆಗಿ ಓದುವಂತವ್ರಿಗೆ ಅವಕಾಶ ಕೊಡೋಣ. ಹಲೋ ಸಿಸ್ಟರ್, ರೀಡ್ ಮಾಡಿ ಸಿಸ್ಟರ್. ನನ್ನ ಮಾತುಗಳು ಆತ್ಮವಾಗಿರುವುದು ಅಥವಾ ಆತ್ಮಿಕ ವಿಷಯಕ್ಕೆ ಸಂಬಂಧಿಸುವುದೆಂದು ಒಡೆಯನು ಹೇಳಿರುವ ಕಾರಣ ಈ ಅಕ್ಷರಶಃವಾದ ಮಾತುಗಳಿಗೆ ವಿರೋಧವಾಗಿರುವವುಗಳಲ್ಲಿ ಅರ್ಥವನ್ನು ಹುಡುಕಬೇಕೆಂಬ ಆತುರದ ತೀರ್ಮಾನಕ್ಕೆ ಕೆಲವರು ಬಂದಿರುವರು. ಮತ್ತು ಇಂತಹವರು ರಕ್ತ ಮತ್ತು ಮಾಂಸ ಎಂಬುದರ ಅರ್ಥ ಆತ್ಮಿಕ ಸ್ವಭಾವದೆಂದು ತೀರ್ಮಾನಿಸಿಕೊಂಡಿರುವರು. ಆದರೆ ತನ್ನ ಮಾತುಗಳು ಆತ್ಮಿಕವಾದವುಗಳ ಮಾಂಸವಲ್ಲ ಎಂದು ಯೇಸುವು ಹೇಳಿದ ಅಂಶವನ್ನು ಅವರು ಕಡೆಗಣಿಸಿರುವರು. ಕಂಟಿನ್ಯೂ ಮಾಡ್ಲಾ? ಮಾಡ್ಬಿಡಿ ಸಿಸ್ಟರ್. ರಕ್ತ ಮತ್ತು ಮಾಂಸ ಎನ್ನುವಾಗ
ಕರ್ತನು ಆತ್ಮಿಕ ಸ್ವಭಾವವನ್ನು ಉಲ್ಲೇಖಿಸಿರಲಿಲ್ಲವೆಂಬುದನ್ನು ಆತನ ಮಾತುಗಳಲ್ಲೆಲ್ಲವನ್ನು ಜ್ಞಾಪಿಸಿಕೊಳ್ಳುವಾಗ ಸುಲಭವಾಗಿ ಕಾಣಬಹುದು. ನನ್ನ ಮಾಂಸವನ್ನು ನಾನು ಲೋಕದ ಜೀವಕ್ಕೋಸ್ಕರ ಕೊಡುತ್ತೇನೆ, ವಚನ 51 ಎಂದು ಆತನು ಹೇಳಿದಾಗ ತನ್ನ ಆತ್ಮಿಕ ಸ್ವಭಾವವನ್ನು ಕೊಡುವನೆಂಬ ಅರ್ಥದಲ್ಲಿ ಹೇಳಿದ್ದೇನೆ. ಹಾಗಿದ್ದಲ್ಲಿ ಆತನು ಅದನ್ನು ನಮಗೆ ಕೊಟ್ಟಿದ್ದರಲ್ಲಿ ಆತನಿಗೆ ಈಗ ಆತ್ಮಿಕ ಸ್ವಭಾವವಿರುತ್ತಿರಲಿಲ್ಲ, ಏಕೆಂದರೆ ಆತನು ತನಗಿದ್ದುದೆಲ್ಲವನ್ನು ಕೊಟ್ಟು ಬಿಟ್ಟಿದ್ದನು, ಮತ್ತಾಯ 13:44 ಎಂಬುದು ನಮಗೆ ನೆನಪಿನಲ್ಲಿರುವುದು. ಇದು ಲೋಕದ ಜೀವಕ್ಕಾಗಿ ತನ್ನ ದೈವಿಕ ಸ್ವಭಾವದಲ್ಲಿರುವುದೆಲ್ಲವನ್ನು ಕೊಟ್ಟು ಬಿಟ್ಟಿದ್ದಾನೆಂಬ ಅರ್ಥ ಕೊಡುವುದಿಲ್ಲ. ಇದೇ ವಿಷಯವನ್ನು ಮತ್ತೊಂದು ಸಾರಿ ಆತನು ಹೇಳಿದ್ದು, ಇದು ನಿಮಗಾಗಿ ಮುರಿಯಲ್ಪಡುವ ನನ್ನ ದೇಹ, ಇದು ನನ್ನ ರಕ್ತ, ಇದು ಪಾಪಗಳ ಕ್ಷಮೆಗಾಗಿ ಬಹು ಜನರಿಗೋಸ್ಕರ ಸುರಿಸಲ್ಪಡುವ ರಕ್ತ. ಇದು ಆತ್ಮಿಕ ಸ್ವಭಾವವೆಂಬ ಅರ್ಥ ಕೊಡುವುದೆಂದು ಯಾರಿಗೆ ತಾನೇ ಒಂದು ಕ್ಷಣವಾದರೂ ಭಾವಿಸಿಕೊಳ್ಳಲು ಸಾಧ್ಯ? ಮರಣವನ್ನು ಅನುಭವಿಸುವುದರ ಮೂಲಕ ಇಬ್ರಿಯ 2:9 ಯಜ್ಞಾರ್ಪಿತವಾಗುವುದಕ್ಕಾಗಿ ಸಿದ್ಧ ಮಾಡಲ್ಪಟ್ಟ ದೇಹವು ಮುರಿಯಲ್ಪಟ್ಟು ಸುರಿಸಲ್ಪಟ್ಟದ್ದು ಆತ್ಮಿಕವಾದದ್ದೇ ಅಥವಾ ಶಾರೀರಿಕವಾದದ್ದೇ ಯಾವುದೆಂದು ನೀವು ನೆನೆಸುವಿರಿ? ಇಬ್ರಿಯ 10:5 ಥ್ಯಾಂಕ್ ಯು ಸಿಸ್ಟರ್. ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ಯೇಸು ಕ್ರಿಸ್ತರ ಒಂದು ಮಾತಿನ ಒಂದು ಶೈಲಿನ ಎಲ್ಲರೂ ಕೂಡ ಗಮನಿಸ್ತಾ ಇದ್ದಾರೆ. ಎಸ್ಪೆಷಲಿ ಅಲ್ಲಿದ್ದಂತ ಒಂದು ಜನರೆಲ್ಲರೂ ಕೂಡ ಒಡೆಯನ ಬಾಯಿಂದ ಬರುವಂತ ಒಂದೊಂದು ಮಾತುಗಳಲ್ಲೂ ಕೂಡ ಒಂದೊಂದು ವಿಶೇಷವಾದಂತ ರೀತಿಯ ಒಂದು ಯೋಜನೆಗಳು ಇರುತ್ತೆ ಅನ್ನೋದನ್ನ ಎಲ್ರು ಕೂಡ ತಿಳ್ಕೊಂಡಿದ್ರು. ಯಾಕಂದ್ರೆ ಯೇಸು ಕ್ರಿಸ್ತರು ತಕ್ಷಣ ಬಂದು ರೊಟ್ಟಿ ಮತ್ತೆ ಮಾಂಸದ ಬಗ್ಗೆ ಸ್ಪೀಚ್ ಕೊಡ್ತಾ ಇಲ್ಲ. ಇಲ್ಲಿ ಈ ಒಂದು ರೊಟ್ಟಿ ಮತ್ತೆ ಮಾಂಸದ ಬಗ್ಗೆ ಸ್ಪೀಚ್ ಕೊಡ್ತಾ ಇದಾರೆ ಅಂತಂದ್ರೆ ಅವರು ಅಷ್ಟೇ ಒಂದು ಪ್ರಾಮುಖ್ಯತೆನ ಇಲ್ಲಿ ಹೊಂದಿದ್ದಾರೆ ಅಂತ ಅನ್ಬಿಟ್ಟೆ ಅರ್ಥ. ಉದಾಹರಣೆ ನಾವು ನೋಡ್ಬೇಕಾದ್ರೆ ಈಗ ಯೇಸು ಕ್ರಿಸ್ತರು ಈ ಒಂದು ಪ್ರಭುರಾತ್ರಿ ಭೋಜನನ ಯಾವಾಗ ಮಾಡಿರಕ್ ಸಾಧ್ಯ ಇರುತ್ತೆ ಅಂತ ನಾವು ನೋಡ್ಬೇಕಾದ್ರೆ ಖಂಡಿತವಾಗ್ಲೂ ಅವರು ದೀಕ್ಷಾಸ್ಥಾನ ಕಾನ್ಸಂಟ್ರೇಷನ್ ಒಂದಾಗ್ಲಿಂದ ಮಾಡ್ಕೊಂಡು ಬಂದಿದ್ದಾರೆ. ಬಟ್ ಅಂತ್ಯದ ಸಂದರ್ಭದಲ್ಲಿ ಇನ್ನೇನು ಅವರು ಮರಣಕ್ಕೆ ಹೋಗುವಂತ ಒಂದು ಸಂದರ್ಭದಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಹೊಸದಾಗಿ ಇದನ್ನ ಮಾಡಿರೋದಕ್ಕೆ ಪ್ರಯತ್ನಿಸಿದ್ದಾರೆ. ಅದೇ ರೊಟ್ಟಿ ಮತ್ತೆ ಮಾಂಸ. ಏನಕ್ಕಂದ್ರೆ ಯಹೂದಿಗಳೆಲ್ಲಾನು ಕೂಡ ಈ ಒಂದು ಪಸ್ಕ ಹಬ್ಬನ ಬೇರೆ ರೀತಿ ಆಚರಣೆ ಮಾಡ್ತಾ ಇದ್ರು. ಇದು ನಮ್ಗೆ ಧರ್ಮ ಆದಿ ಕಾರಣದಲ್ಲೇ ಕೂಡ ನಮಗ್ ತಿಳಿಸ್ಬಿಟ್ಟಿದ್ದಾರೆ ಯಾವ ರೀತಿ ಅನ್ನೋದನ್ನ. ಹಾಗಿರ್ಬೇಕಾದ್ರೆ ನಮ್ಗಿಲ್ಲೂ ಕೂಡ ಯೇಸು ಕ್ರಿಸ್ತರ ರಕ್ತ ಮತ್ತೆ ಮಾಂಸ ಅಂತ ಹೇಳ್ಬೇಕಾದ್ರೆ ರಕ್ತ ಮತ್ತೆ ಮಾಂಸದಲ್ಲಿರುವಂತ ಒಂದು ಉಲ್ಲೇಖ ಏನಂತಂದ್ರೆ ನಿರೀಕ್ಷಿಸಿರುವಂತಲ್ಲಿ. ಅಂದ್ರೆ ಈಗ ನೋಡಿ ಒಂದು ವಾಕ್ಯ ಓದ್ಬಿಡಿ, ಯಾವ ರೀತಿ ನಿರೀಕ್ಷಣೆ ಇತ್ತು ಮಾಂಸದ ಬಗ್ಗೆ ಎಲ್ರೂ ಒಂದು ಆಲೋಚನೆ. ಯೋಹಾನ 6:51 ಹೇಳ್ತಾರೆ ನೋಡಿ. ಯೋಹಾನ 6:51 ಓದಿ. ಪರಲೋಕದಿಂದ ಇಳಿದು ಬರುವ ಜೀವವುಳ್ಳ ರೊಟ್ಟಿಯು ನಾನೇ. ಈ ರೊಟ್ಟಿಯನ್ನು ಅವನು ಸದಾ ರೊಟ್ಟಿ ಸರೋಜಾ ಸಿಸ್ಟರ್, ನಿಮ್ದು ಆಡಿಯೋ ತುಂಬಾ ಡಿಸ್ಟರ್ಬ್ ಆಗ್ತಾ ಇದೆ, ಕಟ್ ಆಗ್ತಾ ಇದೆ. ಬೇರೆ ಯಾರಾದ್ರೂ ಓದ್ತೀರಾ ಬ್ರದರ್ಸ್ ಅಂಡ್ ಸಿಸ್ಟರ್ಸ್? ಯೋಹಾನ 6:51 ಪರಲೋಕದಿಂದ ಇಳಿದು ಬರುವ ಜೀವವುಳ್ಳ ರೊಟ್ಟಿಯು ನಾನೇ. ಈ ರೊಟ್ಟಿಯನ್ನು ಯಾವನಾದರೂ ತಿಂದರೆ ಅವನು ಸದಾಕಾಲ ಬದುಕುವನು, ಮತ್ತು ನಾನು ಕೊಡುವ ರೊಟ್ಟಿ ನನ್ನ ಮಾಂಸವೇ. ಅದನ್ನು ಲೋಕದ ಜೀವಕ್ಕೋಸ್ಕರ ಕೊಡುವೆನು ಎಂದು ಹೇಳಿದನು. ನೋಡಿ, ಇಲ್ಲಿ ಎರಡು ವಿಧವಾದಂತ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ನಾವು ಆಹಾರ ತಿಂದ್ರೆ ಲೋಕದಲ್ಲಿ ನಾವು ವಾಸಿಸ್ತೀವಿ, ಜೀವಿಸ್ತೀವಿ. ಹೀಗಿರ್ಬೇಕಾದ್ರೆ ಯೇಸು ಕ್ರಿಸ್ತರ ಮುಖಾಂತರ ಸಿಗುವಂತ ಈ ಒಂದು ರೊಟ್ಟಿನ
ಅಂದ್ರೆ ಯೇಸು ಕ್ರಿಸ್ತರನ್ನೇ ಸೇವನೆ ಮಾಡ್ಬೇಕಾದ್ರೆ ನಮ್ಮಲ್ಲಿ ಇರುವಂತ ಒಂದು ಸ್ವಭಾವನ ನಾವು ಬದಲಾಯಿಸ್ಕೊಳಕ್ ಸಾಧ್ಯ ಅನ್ಬಿಟ್ಟು ಕೂಡ ಹೇಳ್ತಾ ಇದಾರೆ. ಇದೇ ಒಂದು ಪಾಯಿಂಟ್ ನ ಯೋಹಾನದಲ್ಲಿ ನಾವು ನೋಡಿದೀವಲ್ವಾ, ಅದನ್ನೇ ಮತ್ತಾಯದ್ರಲ್ಲೂ ಕೂಡ ತಿಳಿಸ್ತಾರೆ ನೋಡಿ. ಸ್ವಲ್ಪ ಡಿಫ್ರೆಂಟ್ ಆಗಿ ಹೇಳ್ತಾರೆ ನೋಡಿ. ಮತ್ತಾಯ 13:44 ವಚನ ಓದಿ. ಪರಲೋಕ 44 ಅಲ್ವಾ ಬ್ರದರ್? 13:44. ಪರಲೋಕ ರಾಜ್ಯವು ಹೊಲದಲ್ಲಿ ಉಳಿಟ್ಟ ದ್ರವ್ಯಕ್ಕೆ ಹೋಲಿಕೆಯಾಗಿದೆ. ಒಬ್ಬನು ಅದನ್ನು ಕೊಂಡುಕೊಂಡು ಬಚ್ಚಿಟ್ಟು ಅದರಿಂದಾದ ಸಂತೋಷದಿಂದ ತನ್ನ ಬದುಕನ್ನೆಲ್ಲ ಮಾರಿ ಆ ಹೊಲವನ್ನು ಕೊಂಡುಕೊಂಡನು. ಥ್ಯಾಂಕ್ ಯು. ಪ್ರಿಯ ಸಹೋದರ ಮತ್ತು ಸಹೋದರರೇ, ಈಗ ಯೇಸು ಕ್ರಿಸ್ತರು ಪರಲೋಕದಿಂದ ಇಳಿದು ಬಂದಿರೋ ರೊಟ್ಟಿ ಅಂತ ಹೇಳ್ಬೇಕಾದ್ರೆ, ಈಗ ಅವರು ರೊಟ್ಟಿಯಾಗಿ ಮಾರ್ಪಾಟಾಗ್ತಾ ಇದಾರೆ ಅಂತಂದ್ರೆ ಅವ್ರು ಏನಾದ್ರು ಒಂದು ಕೊಟ್ಟಿರ್ಬೇಕು, ಅವ್ರ ಬದುಕನ್ನೇ ಕೊಟ್ಬಿಟ್ಟಿದ್ದಾರೆ ಅಂತ ಈ ಒಂದು ಸಾಮ್ಯದಲ್ಲೂ ಕೂಡ ಹೇಳ್ತಾ ಇದಾರೆ ನೋಡಿ. ನಮ್ಮನ್ ಮೇಲೆ ಇಟ್ಟಂತ ಒಂದು ಪ್ರೀತಿ, ತಂದೆ ದೇವ್ರ ಮೇಲೆ ಇಟ್ಟಂತ ಒಂದು ಮಮತೆ ಏನಾಗಿದೆ ಅಂತಂದ್ರೆ, ಯೇಸು ಕ್ರಿಸ್ತರು ಅವ್ರ ಬದುಕನ್ನ, ಅವರಲ್ಲಿ ಇದ್ದಿದ್ದನ್ನ ಎಲ್ಲಾನು ಅಂದ್ರೆ ಏನು, ಜೀವನೂ ಕೊಡೋದಕ್ಕೂ ಕೂಡ ಅವರು ಹಿಂಜಾರ್ಲಿಲ್ಲ ಅನ್ಬಿಟ್ಟು ಅರ್ಥ ಪ್ರಿಯರೇ. ಆ ಸ್ಟೇಜ್ಗೂ ಕೂಡ ಹೊಂಟೋಗಿದ್ದಾರೆ ಯೇಸು ಕ್ರಿಸ್ತರು. ಅಷ್ಟು ಅಪಾರವಾದಂತ ಪ್ರೀತಿ ತಂದೆ ದೇವರ ಮೇಲೆ ಮತ್ತೆ ಲೋಕದ ಇಲ್ಲಿ ಜೀವಿಸ್ತಿರುವಂತ ಮನುಷ್ಯರ ಮೇಲೆ ಇಟ್ಟಂತ ಒಂದು ಪ್ರೀತಿ ಪ್ರಿಯರೇ. ಈ ತರ ಯೇಸು ಕ್ರಿಸ್ತರು ಅವರು ಅವಲಂಬಿಸ್ಕೊಂಡಿರುವಂತ ಈ ಒಂದು ದೇಹನ ಅವರು ನಮಗಾಗಿ ಕೊಡ್ತಾ ಇದ್ದಾರೆ. ಆಗಿರ್ಬೇಕಾದ್ರೆ ನಾವು ಅದರಲ್ಲಿರುವಂತ ಒಂದು ಬಾಧ್ಯತೆ, ಅದರಲ್ಲಿರುವಂತ ಒಂದು ವಿಶೇಷವಾದಂತ ಗುಣಗಳನ್ನ ನಾವು ಹೊಂದುವಂತವರಾಗಿರ್ಬೇಕು. ಇನ್ನೊಂದೆರಡು ವಾಕ್ಯ ಓದ್ಬಿಡೋಣ. ಇಬ್ರಿಯ 2:9 ವಚನವಾಗಿ. ಎಷ್ಟು ಬ್ರದರ್? 9. ಇಬ್ರಿಯ 2:9. ದೇವದೂತಗಿಂತ ಸ್ವಲ್ಪ ಕಡಿಮೆಯಾಗಿ ಮಾಡಲ್ಪಟ್ಟ ಒಬ್ಬಾತ, ಅಂದರೆ ಯೇಸುವು ಪ್ರಭಾವವು ಜ್ಞಾನವನ್ನು ಕಿರೀಟವಾಗಿ ಹೊಂದಿರುವುದನ್ನು ಓದುತ್ತೇವೆ. ಮೃತಪಟ್ಟದ್ದರಿಂದಲೇ ಹೊಂದಿದನು. ದೇವರ ಕೃಪೆಯಿಂದ ಈಗ ಅವರು ಬದುಕನ್ನೆಲ್ಲ ಮಾರಿ ನಮಗಾಗಿ ಯೇಸು ಕ್ರಿಸ್ತರು ಬರ್ತಾ ಇದ್ದಾರೆ. ಬರ್ಬೇಕಾದ್ರೆ ಅವ್ರು ಅದೇ ಒಂದು ಗುಣದಲ್ಲಿ ಬಂದ್ರ ಅಂದ್ರೆ ಇಲ್ಲ, ದೇವದೂತರಿಗಿಂತ ಕಮ್ಮಿಯಾಗಿ ಮಾಡಲ್ಪಟ್ಟ ಆತನು ಅನ್ಬಿಟ್ಟು ನಮ್ಗೆ ಉಲ್ಲೇಖ ಮಾಡ್ತಾರೆ. ಅಂದ್ರೆ ಏನಂತಂದ್ರೆ ಮನುಷ್ಯನ ಹಾಗೇನೆ, ಮನುಷ್ಯರ ಒಂದು ಗುಣ ಸ್ವಭಾವದಲ್ಲಿ ಹೆಂಗೆ ಮನುಷ್ಯ ಯಾವ ಒಂದು ಸ್ಟೇಜ್ ಅಲ್ಲಿ ಇದ್ದಾನೋ ಆ ಒಂದು ಸ್ಟೇಜ್ ಇಂದಾನೇ ಯೇಸು ಕ್ರಿಸ್ತರು ಬರ್ತಾ ಇದಾರೆ ಪ್ರೇರೆ. ನೋಡಿ, ಆದಾಮ ಅಂತ ನಾವು ನೋಡ್ಬೇಕಾದ್ರೆ ಅವನಲ್ಲಿ ಏನೂ ಒಂದು ಲೋಪದೋಷ ಇರಲಿಲ್ಲ, ಅವನು ಸುಂದರವಾಗಿದ್ದ, ಯಾವುದೇ ತರ ಒಂದು ಡಿಫಾಲ್ಟ್ ಅನ್ನೋದೇ ಇರ್ಲಿಲ್ಲ ರೀ. ಅಷ್ಟು ಚೆನ್ನಾಗಿ ದೇವರು ಯೇಸು ಕ್ರಿಸ್ತರು ಆದಾಮನ ಉಂಟು ಮಾಡಿದ್ರು. ಈಗ ಯೇಸು ಕ್ರಿಸ್ತರಿಗೂ ಕೂಡ ಮಗುವಾಗಿ ಜನಿಸಿ ಮನುಷ್ಯನ ಸಂಗಡನೆ ಇದ್ದು ಮನುಷ್ಯನ ಸಂಗಡನೆ ಬೆಳೆದು ಕುರಿಮರಿ ಆಗಿ ರೆಡಿ ಆದ ಮೇಲೆ ಇಡೀ ಲೋಕಕ್ಕೋಸ್ಕರ ವಿಮೋಚನೆ ಕೊಡುವಂತ ಒಂದು ಹಂತಕ್ಕೆ ಹೋಗ್ತಾ ಇದಾರೆ ಅಂತ ಹೇಳ್ಬೇಕಾದ್ರೆ, ಅವ್ರಿಗೆ ಅಷ್ಟೊಂದು ರೀತಿಯಲ್ಲಿ ತನಗೆ ತಾನೇ ಮಾಡ್ಕೊಂಡಂತ ಒಂದು ಬದಲಾವಣೆ ಅಂತ ಅಂದ್ಬಿಟ್ಟು ನಾವು ಇನ್ನೊಂದು ವಾಕ್ಯ ಓದಿ. ಇಬ್ರಿಯ 10:5 ವಚನ. ಆದದರಿಂದ ಕ್ರಿಸ್ತನು ಭೂಲೋಕದೊಳಗೆ ಬರುವಾಗ, ದೇವರೇ, ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಾಗಿರಲಿಲ್ಲ, ನನಗೆ ದೇಹವನ್ನು ಸಿದ್ಧ ಮಾಡಿಕೊಟ್ಟಿ. ಇಬ್ರಿಯ 10:5 ವಚನ ಫುಲ್ ಓದ್ಬಿಡಿ ಸಿಸ್ಟರ್. ಆದದರಿಂದ ಕ್ರಿಸ್ತನು ಭೂಲೋಕದೊಳಗೆ ಬರುವಾಗ, ದೇವರೇ, ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಾಗಿರಲಿಲ್ಲ, ನನಗೆ ದೇಹವನ್ನು ಸಿದ್ಧ ಮಾಡಿಕೊಟ್ಟಿ. ಸರ್ವಾಂಗ ಹೋಮಗಳಲ್ಲಿಯೂ ದೋಷ ಪರಿಹಾರಕ ಯಜ್ಞಗಳಲ್ಲಿಯೂ ನೀನು ಸಂತೋಷ ಪಡಲಿಲ್ಲ. ಆಗ ನಾನು, ಇಗೋ ದೇವರೇ, ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ, ಗ್ರಂಥದ ಸುರುಳಿಯಲ್ಲಿ ನನ್ನನ್ನು ಕುರಿತು ಬರೆದಿದೆ ಎಂದು ಹೇಳಿದೆನು ಅನ್ನುತ್ತಾನೆ. ಥ್ಯಾಂಕ್ ಯು ಸಿಸ್ಟರ್. ನೋಡಿ, ತಂದೆ ದೇವರು ಒಂದು ಮಾರ್ಗನ ಸಿದ್ಧ ಮಾಡಿದ್ರು. ಇಡೀ ಲೋಕ ಜನರಿಗೆ ಒಂದು ವಿಮೋಚನೆ ಸಿಗ್ಲಿ, ಆ ವಿಮೋಚನೆಯ ಒಂದು ಪಶ್ಚಾತ್ತಾಪನ ಅನುಭವಿಸ್ಲಿ ಅಂದ್ಬಿಟ್ಟು
ಹೋಮ ಯಾವ ತರ ಹೋರಿ ಬಲಿ, ಹೋತ ಬಲಿ ಕೊಟ್ಬಿಟ್ಟು ಅವ್ರು ಪಶ್ಚಾತ್ತಾಪ ಪಟ್ಟಿ ಹೋಗೋ ತರ ಮಾಡೋ ತರ ಇತ್ತು ಪ್ರಿಯರೇ. ಆದ್ರೆ ಇವ್ರು ಏನ್ ಮಾಡ್ಬಿಟ್ರು, ಅದನ್ನ ಸೆಲೆಬ್ರೇಷನ್ ತರ ಮಾಡ್ಕೊಬಿಟ್ರು. ಅದು ತಪ್ಪಾಗಿ ನಡೆದು ಬಿಡ್ತು. ಅದೊಂದು ಮಾರ್ಗನೇ ಬೇರೆ ರೀತಿ ಆಗೋಯ್ತು. ಇದು ನಮ್ಗೆ ಹಳೆ ಒಡಂಬಡಿಕೆ ನಾವು ತಿಳಿದ್ವಿ. ಈಗ ಯೇಸು ಕ್ರಿಸ್ತರು ಏನ್ ಮಾಡ್ತಿದಾರೆ ಅಂತಂದ್ರೆ, ಇದ್ರಲ್ಲಿ ತಂದೆ ದೇವ್ರಿಗೆ ತೃಪ್ತಿ ಸಿಕ್ಕಿಲ್ಲ. ಸರ್ವಾಂಗ ಹೋಮ ಅಂದ್ರೆ ಏನು ಅನ್ನೋದನ್ನ ಯೇಸು ಕ್ರಿಸ್ತರೇ ನಮ್ಗೆಲ್ಲ ತೋರಿಸ್ತಾ ಇದಾರೆ. ಯಾವ ರೀತಿ ನಾವು ತಂದೆ ದೇವ್ರಿಗೆ ವಿಧೇಯರಾಗ್ಬೇಕು, ಯಾವ ರೀತಿ ನಾವು ತಂದೆ ದೇವ್ರಿಗೆ ನಾವು ನಡೆದು ತೋರಿಸ್ಬೇಕು ಅನ್ನೋದನ್ನ ಯೇಸು ಕ್ರಿಸ್ತರು ನಡೆದು ತೋರಿಸಿ ಅವರು ಪರಲೋಕಕ್ಕೆ ಹೋಗಿದ್ದಾರೆ. ಅದೇ ಪ್ರಕಾರ ನಾವು ಕೂಡ ಈ ಒಂದು ಮಾರ್ಗದಲ್ಲೇ ನಡೆದು ಹೋದ್ರೇನೆ ನಮಗೂ ರಕ್ಷಣೆ ಅನ್ನೋದನ್ನೇ ಈ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಮ್ಗೆ ಅರ್ಥ ಆಗಲ್ಲ. ಸೊ ರಕ್ತ ಮತ್ತೆ ಮಾಂಸ ಅಂದ ತಕ್ಷಣನೇ ಇಷ್ಟೇನಾ ಅಂತ ಹೇಳೋದಲ್ಲ ರೀ. ಇದರಲ್ಲಿ ತುಂಬಾ ಅಂದ್ರೆ ತುಂಬಾ ಆಳವಾದಂತ ಒಂದು ವಿಚಾರಗಳಿದೆ. ನಮ್ಮ ಒಂದು ಜ್ಞಾನಕ್ಕೆ ಮೀರಿದಂತ ಒಂದು ಕ್ರಿಯೆ ಇದು. ಇದನ್ನ ನಾವು ನೋಡುವಂತರಾಗಿಲ್ಲ. ನೆಕ್ಸ್ಟ್ ಪ್ಯಾರಾದಲ್ಲಿ ನೆಕ್ಸ್ಟ್ ಪ್ಯಾರಾ ನವಿತಾ ಸಿಸ್ಟರ್ ಕಂಟಿನ್ಯೂ ಮಾಡ್ಬಿಡಿ. ನೆಕ್ಸ್ಟ್ ಪ್ಯಾರಾ. ಇಲ್ಲಿನ ಹಾಗೂ ಸತ್ಯವೇದದ ಇತರ ಹೇಳಿಕೆಗಳ ದೃಷ್ಟಿಯಿಂದ ಎಲ್ಲರೂ ತಿನ್ನುವ ಸಲುವಾಗಿ ಮುರಿಯಲ್ಪಟ್ಟದ್ದು ಆತ್ಮಿಕ ಸ್ವಭಾವವೆಂಬುದು ಯೇಸುವಿನ ಮಾತಿನ ಅರ್ಥವೆಂದು ಯಾರೂ ವ್ಯಾಖ್ಯಾನ ಮಾಡದಿರಲಿ. ಆತನು ಹೇಳಿದುದೇನೆಂಬುದು ನಮಗೆ ಹೇಳಲು ಅರ್ಥೈಸಲು ಸಾಧ್ಯವಿಲ್ಲ ಎಂದು ಕೆಲವು ಯೆಹೂದ್ಯರು ಹೇಳಿದ ಹಾಗೆ ಅರಿಕೆ ಮಾಡುವುದು ನಮಗೆ ಉತ್ತಮ. ಸಾಕು ಪ್ರಿಯ ಸಹೋದರ ಮತ್ತು ಸಹೋದರರೇ, ಯೇಸು ಕ್ರಿಸ್ತರು ಯಾವ ಒಂದು ದೃಷ್ಟಿಕೋನದಲ್ಲಿ ಹೇಳ್ತಾ ಇದ್ದಾರೆ ಅಂತ ಅನ್ಬಿಟ್ಟು ಅಲ್ಲಿದ್ದಂತ ಯಹೂದಿಗಳಿಗೆ ಗೊತ್ತಾಗ್ಲಿಲ್ಲ. ಅಲ್ಲಿದ್ದಂತ ಜನರುಗಳಿಗೆ ಈ ಒಂದು ಮಾರ್ಗ, ಈ ತರ ಒಂದು ಆಲೋಚನೆ ಹೇಳ್ತಾ ಇದಾರೆ ಅಂದ್ಬಿಟ್ಟು ಅವ್ರಿಗೆ ತಿಳುವಳಿಕೆನಾಗ್ಲಿ ಅರಿವೇ ಆಗ್ಲಿ ಇರ್ಲಿಲ್ಲ. ಈಗ ಈ ತರ ನಾವೀಗ ಪಾಠನ ಓದೋದ್ರಿಂದ, ಪಾಠನ ಕೇಳೋದ್ರಿಂದ, ಯೇಸು ಕ್ರಿಸ್ತರ ಒಂದು ಗುಣಗಳ ಬಗ್ಗೆ ನಾವು ಅರಿತಿರೋದ್ರಿಂದ, ದೇವರ ಯೋಜನೆಯನ್ನು ಸಂಪೂರ್ಣವಾಗಿ ತಿಳಿದಿರೋದ್ರಿಂದ, ರಕ್ತದ ಒಂದು ಮಹತ್ವ ಅಂದ್ರೆ ಏನು, ಮಾಂಸದ ಒಂದು ಮಹತ್ವ ಅಂದ್ರೆ ಏನು ಅಂದ್ಬಿಟ್ಟು ನಾವೀಗ ಅರ್ಥ ಮಾಡ್ಕೊತಾ ಇದೀವಿ ಪ್ರಿಯ ಸಹೋದರ ಮತ್ತು ಸಹೋದರರೇ. ನೋಡಿ, ಎಜುಕೇಶನ್ ಯಾವ ರೀತಿ ಡೆವಲಪ್ ಆಗಿದೆ ಅಂದ್ರೆ ಸುಮಾರು 2000 ವರ್ಷ ತಗೊಂಡಿದೆ ಎಜುಕೇಶನ್ ಡೆವಲಪ್ಮೆಂಟ್ ಆಗೋದಕ್ಕೋಸ್ಕರ. ಹಾಗೆಲ್ಲ ಕೇಳಿದ್ರೆ ಇಲ್ಲ ತಿಳ್ಕೊಂಡ್ರು ಅವರ ಒಂದು ಗ್ರಹಿಕೆ ಮಟ್ಟಕ್ಕೆ ತಿಳ್ಕೊಂಡಿದ್ದಾರೆ. ಈಗ ನಮ್ಮ ಒಂದು ಗ್ರಹಿಕೆ ಮಟ್ಟಿಗೆ ಇನ್ನು ಎಷ್ಟಾಗುತ್ತೋ ಅಷ್ಟು ಮಟ್ಟಿಗೂ ದೇವರು ನಮ್ಗೆ ತಿಳಿಸೋ ತರ ಈ ಒಂದು ರಕ್ತ ಮತ್ತೆ ಮಾಂಸದ ಬಗ್ಗೆ ನಮ್ಗೆ ಹೇಳ್ಕೊಡ್ತಾ ಇದ್ರೆ ಪ್ರಿಯರೇ. ಸಾಧಾರಣವಾಗಿ ನಾವು ಥಿಂಕ್ ಮಾಡ್ತೀವಿ ರಕ್ತ ಮತ್ತೆ ಮಾಂಸ ಅಂದ್ರೆ ಅದು ಏನು ಇಲ್ಲ ಅಂತ ಅಂದ್ಬಿಟ್ಟು. ಬಟ್ ಅದೊಂದು ಜೀವ ರೀ. ಯೇಸು ಕ್ರಿಸ್ತರು ಆ ಜೀವನೇ ಕೊಟ್ಟಿ ನಮ್ಮನ್ನ ಕೊಂಡ್ಕೊಂಡಿದ್ದಾರೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ನಮ್ಮನ್ನ ನಾವು ಕೊಟ್ಕೊಂಡು ಮಾರ್ಬಿಟ್ಟಿದೀವಿ, ದೇವ್ರಿಗೆ ನಾವು ಮಾರ್ಕೊಂಡ್ಬಿಟ್ಟಿದೀವಿ ನಮ್ಮನ್ನ. ಆಗಿರ್ಬೇಕಾದ್ರೆ ನಾವು ಜೀವಿಸೋದು ಕ್ರಿಸ್ತನಿಗಾಗಿನೇ, ತಂದೆ ದೇವ್ರಿಗಾಗಿನೇ ಅನ್ನೋ ಒಂದು ಗುಣದಲ್ಲಿ ನಾವು ಇರುವಂತವರಾಗಿಲ್ಲ. ದೇವ್ರ ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಮುಂದಿನ ವಾರದಲ್ಲೂ ಕೂಡ ಇದೇ ರಕ್ತ ಮತ್ತೆ ಮಾಂಸದ ಬಗ್ಗೆ ಇನ್ನು ಹಲವಾರು ರೀತಿ, ಇನ್ನು ವೈಭಿನ್ನಣೆಯಿಂದ ತುಂಬಿರುವಂತ ಒಂದು ಪಾಠನ ನಾವು ನೋಡುವಂತವರಾಗಿರೋಣ. ಇದನ್ನೆಲ್ಲ ನಾವು ಗ್ರಹಿಸ್ಕೊಂಡು ನಮ್ಗೆ ಈ ಒಂದು ತಿಂಗಳ ಒಂದು ಕೊನೆಯಲ್ಲಿರುವಂತ ಒಂದು ಪ್ರಭುರಾತ್ರಿ ಭೋಜನಕ್ಕೆ ನಾವೆಲ್ಲರೂ ಆಸಕ್ತಿ ಪೂರ್ವಕವಾಗಿ ಹೋಗೋದಕ್ಕೆ ಸಿದ್ಧರಾಗೋಣ. ಯಾಕೆ ಅಂತ ನಾವು ನೋಡ್ಬೇಕಾದ್ರೆ ನಮ್ಮ ಒಂದು ಅಂತ್ಯದ ಕಾಲದ ಒಂದು ಕೊನೆಯ ಸ್ಟೇಜ್ ನಲ್ಲಿ ನಾವಿದೀವಿ. ಲೋಕದಲ್ಲಿ ನಡೀತಿರುವಂತ ಒಂದು ವಿಪತ್ತನ್ನೆಲ್ಲ ನಾವು ಗ್ರಹಿಸ್ಬೇಕಾದ್ರೂ ಕೂಡ ನಮ್ಮ ಒಂದು ಆಲೋಚನೆ ಏನಾಗುತ್ತೆ ಅಂತಂದ್ರೆ ನಮ್ಮ ಓಟ ಅಂತ್ಯ ಭಾಗದಲ್ಲಿದೆ. ಆಗಿರ್ಬೇಕಾದ್ರೆ ರಕ್ಷಣೆ ಹೊಂದಿ ರಕ್ಷಣಾ ಮಾರ್ಗದಲ್ಲಿ ನಡೆದು ಕ್ರಿಸ್ತನ ಒಂದು ಹಾದಿನಿ ನಾವು ಇರೋದಕ್ಕೋಸ್ಕರ ಪ್ರಯತ್ನ ಪಡುವಂತವರಾಗಿಲ್ಲ. ದೇವ್ರ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಕೊನೆಯದಾಗಿ ಒಂದು ಪ್ರಾರ್ಥನೆ ಪೂರ್ವಕವಾಗಿ ಊಟ ನಾವು ಅಂತ್ಯ ಮಾಡೋಣ. ನಮ್ಮನ್ನ ಪ್ರಾರ್ಥನೆ ನಡೆಸ್ಬೇಕಾಗಿ ಸಹೋದರಾದಂತ ಶ್ರೀಕಾಂತ್ ಬ್ರದರ್ನ ಕೇಳ್ಕೊಡ್ತೀನಿ. ಪ್ರಾರ್ಥನೆ ಮಾಡ್ತೇನೆ. ಥ್ಯಾಂಕ್ ಯು. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನು ಭೂಮಿ ಆಕಾಶವನ್ನು ಉಂಟು ಮಾಡಿ ಸಾಗಿಸುವಂತಹ ನಮ್ಮ ಪರಲೋಕ ಯೆಹೋವನೇ, ಈ ಒಂದು ದಿನದಲ್ಲಿ ದೇವ್ರೆ ನಿಮ್ಮ ವಾಕ್ಯದ ದೇವ್ರೆ, ನೀವು
ನನ್ನ ರಕ್ತದಲ್ಲಿಯೂ ನನ್ನ ಮಾಂಸದಲ್ಲಿಯೂ ಪಾಲ್ಗಾರಾಗ್ರಿ ಎಂಬ ಪ್ರಕಾರ. ಹೌದು ದೇವ್ರೆ, ಹೌದು ದೇವ್ರೆ. ನಾವು ನಿನ್ನ ರಕ್ತದಲ್ಲಿಯೂ ನಿನ್ನ ಮಾಂಸದಲ್ಲಿಯೂ ನಾವು ಕುಡಿಬೇಕು ಅನ್ನೋ ಪ್ರಕಾರ ನೋಡ್ತಿದ್ದೇವಪ್ಪ. ದೇವ್ರೆ, ನಾವು ಹೇಗಿದ್ದೀವಿ ಅಂದ್ರೆ ದೇವ್ರೆ, ಪ್ರತಿದಿನ ಪ್ರತಿಕ್ಷಣ ತಪ್ಪು ಮಾಡೋರಾಗಿದ್ದೀವಪ್ಪ. ಹಾಗೆ ಎಲ್ಲಾ ಸೋದರು ಕೂಡ ಈ ಒಂದು ದಿನದಲ್ಲಿ ದೇವ್ರೆ, ನಾವು ಪ್ರತಿದಿನ ಪ್ರತಿಕ್ಷಣ ನಮ್ಮನ್ನು ನಾವು ನಿಮ್ಮ ಕೈಲಿ ಒಪ್ಪಿಸ್ಕೊಡೋರಾಗಿರ್ಬೇಕಪ್ಪ. ಪ್ರತಿದಿನನು ಪ್ರತಿಕ್ಷಣನು ನಾವು ಪಾಪಗಳೇ. ಯಾಕಂದ್ರೆ ಆದಮ ಕುಲದವರಾಗಿದ್ದೀವಿ ದೇವ್ರೆ. ಅಲ್ಲಿವರಿಂದ ಇಲ್ಲಿವರೆಗೂ ನಾವು ಪಾಪ ಮಾಡುವಂತರಾಗಿದ್ದೇವ್ರೆ. ಹಾಗೆ ನಮ್ಮನ್ನು ನಾವು ನಿಮ್ಮ ಕೈಲಿ ವಹಿಸ್ತಿದ್ದೇವಪ್ಪ. ಹಾಗೆ ತಂದೆ ದೇವ್ರೆ, ಈ ಒಂದು ಸಮಯದಲ್ಲಿ ದೇವ್ರೆ, ಈ ಕೊಡುವಂತ ವಾಕ್ಯದ ಮೂಲಕವಾಗಿ ನಾವು ಪ್ರತಿದಿನ ಪ್ರತಿಕ್ಷಣ ನಿನ್ನ ವಾಕ್ಯವೇ ನಮ್ಮ ಕನ್ನಡಿ ಆಗಿದೆ ದೇವ್ರೆ. ನಮ್ಮನ್ನು ನಾವು ಪರಿಶೀಲಿಸ್ಕೊಳ್ಳಿಕ್ಕೆ, ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ, ನಮ್ಮ ಹೆಜ್ಜೆ ಇಡುವಾಗ್ಲು, ನಾವು ಹೋಗುವಾಗ್ಲು ಬರುವಾಗ್ಲು ಪ್ರತಿದಿನ ಪ್ರತಿಕ್ಷಣ ನಮ್ಮ ಪಾಪಗಳು ನಮ್ಗೆ ಎದುರಾಗಿದೆ ದೇವ್ರೆ. ಹಾಗೆ ತಂದೆ ದೇವ್ರೆ, ನಮ್ಮನ್ನು ಕ್ಷಮಿಸ್ರೆಂಬುದಾಗಿ ಕೇಳ್ಕೊಳ್ತೀವಪ್ಪ ಈ ಒಂದು ಸಮಯದಲ್ಲಿ ದೇವ್ರೆ. ಹಾಗೆ ತಂದೆ ದೇವ್ರೆ, ಈ ಒಂದು ಸಮಯದಲ್ಲಿ ದೇವ್ರೆ ಕೊಟ್ಟಂತ ಬ್ರದರ್ನು ಕೂಡ ದೇವ್ರೆ, ಪ್ರತಿದಿನ ಪ್ರತಿಕ್ಷಣವೂ ದೇವ್ರೆ ನಿನ್ನ ಮುಂದೆ ಅಡ್ಡ ಬಿದ್ದು ದೇವ್ರೆ, ನಾವು ಮಾಡೋ ತಪ್ಪುಗಳನ್ನ ಕ್ಷಮಿಸ್ರೆಂಬುದಾಗಿ ಕೇಳ್ಕೊಳ್ತೀವಪ್ಪ. ಹಾಗೆ ಎಲ್ಲಾ ಸೋದರನು ಕೂಡ ನಿಮ್ ಕೈಲಿ ಒಪ್ಪಿಸ್ಕೊಡ್ತೀವಪ್ಪ. ಪ್ರತಿದಿನ ಪ್ರತಿಕ್ಷಣನೂ ಕೂಡ ದೇವ್ರೆ ನಿನ್ನಲ್ಲಿ ವಿಧರಾಗಿ ನೀವು ಕೊಡುವಂತ ವಾಕ್ಯದಲ್ಲಿ ಅರ್ಥ ಮಾಡ್ಕೊಂಡು ತಿಳ್ಕೊಂಡು ನಡೀಲಿಕ್ಕೆ ನಮಗೆ ಬಲಪಡಿಸ್ರಿ ಎಂಬುದಾಗಿ ಕೇಳ್ತೀವಪ್ಪ. ಹಾಗೆ ಒಂದು ಸಮಯಕ್ಕೆ ಹಾಗೆ ಸ್ತೋತ್ರ ದೇವ್ರೆ. ಹಾಗೆ ಎಲ್ಲಾ ಸೋದರನ್ನು ಬಲಪಡಿಸ್ರಿ, ನಿನ್ನ ವಾಕ್ಯದಡಿಯಲ್ಲಿ ಇರುವಂತೆ ಕೃಪೆ ಮಾಡ್ರಿ. ಹಾಗೆ ಬ್ರದರು ಕೂಡ ಅವರ ಸೇವೆಗಳನ್ನು ಅನೇಕ ವಿಚಾರದಲ್ಲಿ ದೇವ್ರೆ ತಿಳ್ಕೊಂಡು ನಡೆಯುವಂತೆ ಕೃಪೆ ಮಾಡ್ರಿ. ಹಾಗೆ ಪ್ರತಿದಿನ ದೇವ್ರೆ ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ, ನಮ್ಮ ತಪ್ಪುಗಳನ್ನ ಪ್ರತಿದಿನ ನಾವು ನಮ್ಮ ಜೀವಿತವನ್ನು ಸರಿಪಡಿಸ್ಕೊಂಡು, ನಮ್ಮ ನಾಲುಗಳನ್ನು, ನಮ್ಮ ಮಾತುಗಳನ್ನು, ನಮ್ಮ ಆಲೋಚನೆಗಳು, ನಮ್ಮ ನಡತೆಗಳನ್ನು, ಹಾಗೆ ದೇವ್ರೆ ನಮ್ಮ ಅಂಗಾಂಗಗಳನ್ನು ದೇವ್ರೆ ನಿನ್ನ ಕಳುಹಿಸ್ತೇನಪ್ಪ. ಪ್ರತಿಯೊಂದು ತಪ್ಪು ಮಾಡುವಾಗ ನಮ್ಮನ್ನು ನಾವು ತಿಳ್ಕೊಳ್ಳುವಂತೆ ನೀವು ಸಹಾಯ ಮಾಡ್ರಿ ಎಂಬುದಾಗಿ ಕೇಳ್ತಿದ್ದೇವ್ರೆ. ಈ ಒಂದು ಸಮಯಕ್ಕಾಗಿ ಸ್ತೋತ್ರ, ಈ ಒಂದು ದಿನಕ್ಕಾಗಿ ಸ್ತೋತ್ರ ದೇವ್ರೆ. ಹಾಗೆ ಅನೇಕ ಸೇವೆದಲ್ಲಿ ಅನೇಕ ವಿಚಾರದಲ್ಲಿ ದೇವ್ರೆ ಬ್ರದರ್ನ ಬಲಪಡಿಸ್ರಿ. ಹಾಗೆ ದೇವ್ರೆ ಈ ಸಮಯಕ್ಕಾಗಿ ಸ್ತೋತ್ರ. ಈ ಒಂದು ಆನ್ಲೈನ್ ಕ್ಲಾಸ್ ಕೂಡ ಆಶೀರ್ವದಿಸ್ರಿ. ಇಲ್ಲಿವರೆಗೂ ನಮ್ಮನ್ನು ಕಾದ ಪ್ರಕಾರ ಮುಂದೆ ಕೂಡ ಕಾದುಕೊಳ್ರಿ. ಈ ಬರುವಂತ ಕೇಡು ಮರಣಗಳನ್ನು ದೇವ್ರೆ ನಮ್ಮನ್ನು ತಿಳ್ಕೊಂಡು ಅರ್ಥ ಮಾಡಿ ನಿನ್ನ ಸಮ್ಮುಖದಲ್ಲಿ ಬೆಳಿಲಿಕ್ಕೆ ನಮ್ಮ ಪ್ರತಿದಿನ ನಮ್ಮನ್ನು ನಾವು ಸರಿಪಡಿಸ್ಕೊಳ್ಳಿ ಕೃಪೆ ಮಾಡ್ರಿ ಎಂಬುದಾಗಿ ಬೇಡ್ಕೊಳ್ತೀವಪ್ಪ. ಇಲ್ಲಿವರೆಗೂ ನಡೆಸಿದ ಪ್ರಕಾರ ಕೂಡ ಮುಂದೆ ಕೂಡ ನಡೆಸ್ರಿ. ಈ ಚಿಕ್ಕ ಪ್ರಾರ್ಥನೆ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಪ್ರಾರ್ಥನೆ ಸಮಸ್ಯೆ ಬೇಡ್ಕೊಳ್ತೀವಪ್ಪ ನಮ್ಮ ಪರಲೋಕ ತಂದೆ. ಆಮೆನ್. ಆಮೇನ್. ಥ್ಯಾಂಕ್ ಯು ಬ್ರದರ್. Thank you, brothers and sisters. ಎಲ್ಲ ಬ್ರದರ್ ಸಿಸ್ಟರ್ ಥ್ಯಾಂಕ್ ಯು ಬ್ರದರ್ ಸಿಸ್ಟರ್ಸ್. ಎಲ್ಲರೂ ಗುಡ್ ನೈಟ್. ಗುಡ್ ನೈಟ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಎಲ್ಲರಿಗೆ ನಮಸ್ತೆ ರೀ. ನಮಸ್ತೆ ಎಲ್ಲಾ ನಮಸ್ತೆ. ಬ್ರದರ್ ಸಿಸ್ಟರ್ಗೆ ನಮಸ್ತೆ. ನಮಸ್ತೆ ಎಲ್ಲ ನಮಸ್ತೆ ಎಲ್ಲರಿಗೂ ನಮಸ್ತೆ. ಎಲ್ಲರಿಗೆ ನಮಸ್ತೆ.